Hello everyone, Karnataka Civil Judge Exam 2025 ನಿನ್ನೆ ನಡೆದಿದೆ. ಸೊ ಎಕ್ಸಾಮ್ನ ಪ್ರಿಲಿಮ್ಸ್ ಎಕ್ಸಾಮ್ ಕ್ವೆಶನ್ ಪೇಪರ್ ಒಂದು ಬ್ರೀಫ್ ಡಿಸ್ಕಷನ್ ಮಾಡೋಣ. ಸೊ ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಕ್ವೆಶನ್ ಸಾಕಷ್ಟು ನೋಡೋದಕ್ಕೆ ಸಿಕ್ಕಿದೆ. ಆ್ಯಂಡ್ ಎಕ್ಸಾಮ್ನ ಕಂಪ್ಲೀಟ್ ಪೇಪರ್ ಪ್ಯಾಟರ್ನ್ ಇಷ್ಟು ದಿನ ನಾವು ಇಷ್ಟು ಒಂದು ಪ್ರೀವಿಯಸ್ 5 ಇಯರ್ ಕ್ವೆಶನ್ ಪೇಪರ್ಸ್ ಆಗಲಿ ಒಂದು 10 ಇಯರ್ಸ್ ಕ್ವೆಶನ್ ಪೇಪರ್ಸ್ ಆಗಲಿ ಅನಲೈಸ್ ಮಾಡಿದ್ರು ಸಹ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕರ್ನಾಟಕ ರೆಂಟ್ ಆಕ್ಟ್ ಇಂದ ಕೇಳಿರುವಂತಹ ಕ್ವೆಶನ್ಸ್ ಸಾಕಷ್ಟು ಇದೆ. ಆಲ್ಸೋ TPA ಆಕ್ಟ್ ಇಂದನೂ ಸಹ ಸಾಕಷ್ಟು ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಅಂಡ್ ಸ್ಪೆಸಿಫಿಕ್ ಆಗಿ ಎರಡು ಆಕ್ಟ್ ಅಲ್ಲೂ ಒಂದು ಸೆಕ್ಷನ್ಸ್ ಮೇಲೆನೆ ನಮಗೆ ಹೆಚ್ಚಿಗೆ ಕ್ವೆಶನ್ಸ್ ಕೇಳಿರೋದಿದೆ. ಮಾರ್ಟ್ಗೇಜ್ ಆಗಿರಬಹುದು ಅಥವಾ ಕರ್ನಾಟಕ ರೆಂಟ್ ಆಕ್ಟ್ ಅಲ್ಲಿ ಮಿಸ್ಲೇನಿಯಸ್ ಪಾರ್ಟ್ ಇಂದ ಹಲವಾರು ಕ್ವೆಶನ್ಸ್. ಸೊ ಯೂಶುವಲ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡುವಾಗ ಕರ್ನಾಟಕ ರೆಂಟ್ ಆಕ್ಟ್ ಇಸ್ ಅ ಮೈನರ್ ಆಕ್ಟ್, ಲೋಕಲ್ ಆಕ್ಟ್ ಅನ್ನೋ ರೀತಿ ಕಾಣ್ತಿದ್ವಿ. ಅಂಡ್ ಅದನ್ನ ಹಾರ್ಡ್ಲಿ ಒಂದು 5 to 6 ಕ್ವೆಶನ್ಸ್ ಅನ್ನೋದನ್ನ ನೋಡ್ತಿದ್ವಿ. ಬಟ್ ಈ ವರ್ಷ ನಿಮಗೆ ಕರ್ನಾಟಕ ರೆಂಟ್ ಆಕ್ಟ್ ಇಂದ 9 ಕ್ವೆಶನ್ಸ್ ಕೇಳಿದ್ದಾರೆ. ಅಂಡ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಇಂದ ನಮಗೆ ಸುಮಾರು 16 ಕ್ವೆಶನ್ಸ್ ಬಂದಿದೆ ಕೇವಲ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಇಂದ. ಅಂಡ್ ಕರ್ನಾಟಕ ರೆಂಟ್ ಆಕ್ಟ್ ಇಂದ ಆಲ್ಮೋಸ್ಟ್ 9 ಕ್ವೆಶನ್ಸ್ ಕೇಳಿದ್ದಾರೆ. ಮೆಜಾರಿಟಿ 25 ಕ್ವೆಶನ್ಸ್ ಅಷ್ಟು ನಮಗೆ ಈ ಎಂಟೈರ್ ಪೇಪರ್ ಅಲ್ಲಿ 25 ಕ್ವೆಶನ್ಸ್ ಆರ್ ಫ್ರಮ್ TPA ಅಂಡ್ ಕರ್ನಾಟಕ ರೆಂಟ್ ಆಕ್ಟ್ ಓನ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಏನು ಕರೆಂಟ್ ಅಫೇರ್ಸ್ ನ ಒಂದು ಟ್ರೆಂಡ್ ಕಾಣ್ತಿದೀವಿ, ಕರೆಂಟ್ ಅಫೇರ್ಸ್ ಪ್ರಕಾರ ಕರೆಂಟ್ ಅಫೇರ್ಸ್ ಇನ್ನು ಜಾಸ್ತಿ ಕೇಳ್ತಾರೆ ಅಂತ ಅನ್ಕೊಂಡ್ರೆ ಕರೆಂಟ್ ಅಫೇರ್ಸ್ ಇಂದ ಬರೀ 6 ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಕರೆಂಟ್ ಲೀಗಲ್ GK ಅಂತ ಎಲ್ಲ ಸ್ಪೋರ್ಟ್ಸ್ ಏನೂ ಇಲ್ಲ, ಒಂದು ಬೇಸಿಕ್ ಕ್ವೆಶನ್ಸ್ ಅಂಡ್ ಕರೆಂಟ್ ಅಫೇರ್ಸ್ ಇಂದ ನಿಮಗೆ ಒಂದು 6 ಕ್ವೆಶನ್ಸ್. ಅದ ನಂತರ ನ್ಯೂ ಕ್ರಿಮಿನಲ್ ಲಾಸ್ ಇಂದ ಹೆಚ್ಚಿಗೆ ಕ್ವೆಶನ್ಸ್ ಬರುತ್ತೆ ಅಂತ ಅನ್ಕೊಂಡ್ವಿ. ನ್ಯೂ ಕ್ರಿಮಿನಲ್ ಲಾಸ್ ಅಲ್ಲಿ BNS ನ ಒಂದು ಕ್ವೆಶನ್ಸ್ ಬಿಟ್ರೆ ಅದು ಅಪ್ಲಿಕಬಿಲಿಟಿ ಬೇಸ್ಡ್ ಅಲ್ಲಿ ಮ್ಯಾಕ್ಸಿಮಮ್ ಓಲ್ಡ್ ಕ್ರಿಮಿನಲ್ ಲಾಸ್ ಏನೇ. ನ್ಯೂ ಕ್ರಿಮಿನಲ್ ಲಾಸ್ ಎಂಫಸೈಸ್ ಮಾಡುವಷ್ಟು ಹೊಸದಾಗಿ ಏನು ಬಂದಿಲ್ಲ. ಬಾಬ್ ಲಿಂಚಿಂಗ್ ರಿಲೇಟೆಡ್ ಒಂದು ಕ್ವೆಶನ್ ಬಿಟ್ರೆ ಹೊಸ ಒಂದು ಸೆಕ್ಷನ್ ಅಂತಂದಾಗ ನಥಿಂಗ್ ಆಸ್ ಮಚ್ ಆಸ್ ಎಕ್ಸ್ಪೆಕ್ಟೆಡ್ ಅಂತ ಹೇಳಬಹುದು. ಸೊ ನಮಗೆ CRPC CPC ಅಂತ ನೋಡುವಾಗ CPC ಹಾರ್ಡ್ಲಿ 9 ಕ್ವೆಶನ್ಸ್ ಓನ್ಲಿ. CPC ಇಂದ ನಮಗೆ ಪ್ರೀವಿಯಸ್ ಪೇಪರ್ಸ್ 13 to 15 ಕ್ವೆಶನ್ಸ್, ಬಿಕಾಸ್ CPC ಒಂದು ಮೇಜರ್ ಸಬ್ಜೆಕ್ಟ್ ಏನೇ. ಬಟ್ ನಮಗೆ ಇಲ್ಲಿ ಬಂದಿದ್ದು CPC ಅಲ್ಲಿ 9 ಕ್ವೆಶನ್ಸ್ ಓನ್ಲಿ. CRPC ಇಂದ ನಾವು 13 ಕ್ವೆಶನ್ಸ್ ಇದೆ. ಸೊ CRPC 13 ಕ್ವೆಶನ್ಸ್, CRPC ಆರ್ BNSS ಅಂತ. ಬಟ್ ಹಾರ್ಡ್ಲಿ CRPC ನೇ ಓಲ್ಡ್ ಕ್ರಿಮಿನಲ್ ಲಾಸ್ ಏನೇ ನಮಗೆ ಹೆಚ್ಚಿಗೆ ಬಂದಿರೋದು. ಪೇಪರ್ ಪ್ಯಾಟರ್ನ್ ಕಂಪ್ಲೀಟ್ ಒಂದು ಅನ್ಎಕ್ಸ್ಪೆಕ್ಟೆಡ್ ರೀತಿ ಕಾಣ್ತಿದೀವಿ. ಸೊ ಅಂಡ್ CRPC ಕಾನ್ಸ್ಟಿ ಇಂದಾನು ಸಹ ನಮಗೆ ಸಾಕಷ್ಟು ಒಳ್ಳೆ ಕ್ವೆಶನ್ಸ್ ಅನ್ನೇ ಬಂದಿದೆ. ಕಾನ್ಸ್ಟಿ ಇಂದ ಯೂಶುವಲ್ ಆಗಿ ಎಕ್ಸ್ಪೆಕ್ಟ್ ಮಾಡೋ ರೀತಿ ಫಂಡಮೆಂಟಲ್ ರೈಟ್ಸ್ ಆಗಲಿ, ಫಂಡಮೆಂಟಲ್ ರೈಟ್ಸ್ ಇಂದ ನನ್ ಆಫ್ ದ ಕ್ವೆಶನ್. DPSP ಇಂದ ಒಂದು ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್. ಸೊ ಅದನ್ನ ನೀವು ನೋಟಿಸ್ ಮಾಡಿದ್ರೆ ಇಟ್ ಇಸ್ ಅ DPSP ಅನ್ನೋದು ಅರ್ಥ ಮಾಡ್ಕೊಂಡು ಮಾರ್ಕ್ ಮಾಡಿರ್ಬೋದು. ಈಸಿನೇ, ಇಲ್ಲ ಅಂತ ಏನಿಲ್ಲ. ಸೊ ಕಾನ್ಸ್ಟಿ ಇಂದ ಒಂದು 10 ಕ್ವೆಶನ್ಸ್ ಬಂದಿದೆ. ಅಂಡ್ ಹೆಚ್ಚಿಗೆ ಕಾನ್ಸ್ಟಿ ಇಂದ ಮನಿ ಬಿಲ್ ಎಕ್ಸೆಟ್ರಾ ಈಸಿ ಕಾನ್ಸೆಪ್ಟ್ಸ್ ಬಟ್ ಕೇಳದೆ ಇರುವಂತ ಒಂದು ಪ್ಯಾಟರ್ನ್ ಅನ್ನ ನೋಡಿದೀವಿ. ದೆನ್ ಎವಿಡೆನ್ಸ್ ಆಕ್ಟ್ ನಮಗೆ ಒಂದು 6 ಕ್ವೆಶನ್ಸ್. NI ಆಕ್ಟ್ಗೂ ಸಹ ಹೆಚ್ಚಿಗೆ ಇಂಪಾರ್ಟೆನ್ಸ್ ಏನಿದೆ. ಸೊ 7 ಕ್ವೆಶನ್ಸ್. ನಾವೇನ್ ಮೇಜರ್ ಸಬ್ಜೆಕ್ಟ್ ಮೈನರ್ ಸಬ್ಜೆಕ್ಟ್ ಅಂತ ಮಾತನಾಡ್ತಿದ್ವಿ. ಸೊ ಇಷ್ಟು ಮೇಜರ್ ಆಗಲಿ ಮೈನರ್ ಅಲ್ಲಿ ಡಿಫ್ರೆನ್ಸ್ ಇಲ್ಲದೆ ಇರೋ ರೀತಿ ಮೈನರ್ ಇಂದಾನೆ ಹೆಚ್ಚಿಗೆ ಕ್ವೆಶನ್ಸ್ ಕೇಳಿದ್ದಾರೆ. ದೆನ್ ಕಾಂಟ್ರಾಕ್ಟ್ ಹ್ಯಾಸ್ 10 ಕ್ವೆಶನ್ಸ್. ಓಕೆ, ಕಾಂಟ್ರಾಕ್ಟ್ ಮೇಜರ್ ಸಬ್ಜೆಕ್ಟ್ ಅಪ್ ಟು 10 ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ 10 ಕ್ವೆಶನ್ಸ್. ಅಂಡ್ BNS IPC ಅಂತ ಅನ್ನುವಾಗ ಅಲ್ಲಿಂದ ನಮಗೆ 9 ಕ್ವೆಶನ್ಸ್ ಬರುತ್ತೆ. ಅಂಡ್ SRA ಅಂತ ಅಂದಾಗ 5 ಕ್ವೆಶನ್ಸ್. ಇನ್ಫ್ಯಾಕ್ಟ್ SRA 5 ಕ್ವೆಶನ್ಸ್ ಕರೆಕ್ಟ್. ಓಕೆ, ಅನ್ಎಕ್ಸ್ಪೆಕ್ಟೆಡ್, ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಕರ್ನಾಟಕ ರೆಂಟ್ ಆಕ್ಟ್ ಇಂದ 9 ಕ್ವೆಶನ್ಸ್ ಕೇಳುವಂಥದ್ದು. ಅಂಡ್ ಅದನ್ನು ಸಹ ಮಿಸ್ಲೇನಿಯಸ್ ಪಾರ್ಟ್ ಇಂದ ಇದುವರೆಗೂ ಯಾವ ಎಕ್ಸಾಮ್ ಅಲ್ಲೂ ಸಹ ಎಲ್ಲೂ ಕೇಳದೆ ಇರುವಂತ ಒಂದು ರೀತಿ ಕ್ವೆಶನ್ಸ್. ಅಂಡ್ ಕರೆಂಟ್ ಅಫೇರ್ಸ್ ತುಂಬಾನೇ ಕಮ್ಮಿ ಆಯ್ತು. ಅಂಡ್ TPA 16 ಕ್ವೆಶನ್ಸ್, ಮೋಸ್ಟ್ಲಿ ಆಫ್ ಮಾರ್ಟ್ಗೇಜ್. ಸೊ ಎಕ್ಸಾಮ್ ನ ಒಂದು ಮೇಜರ್ ಫೀಡ್ಬ್ಯಾಕ್ ಅಂತ ಅಂದಾಗ ಈಸಿ, ಪಾಸ್ ಆಗುವಷ್ಟು 60 ಮಾರ್ಕ್ಸ್ ತರುವಷ್ಟು ಇತ್ತು ಪೇಪರ್. 60 ಮಾರ್ಕ್ಸ್ ತಂದು ನೀವು ಪಾಸ್ ಆಗುವಂತ ಪೇಪರ್. ಬಟ್ ಮೆರಿಟ್ಗೆ ಬರೋದಕ್ಕೆ ಒಂದು ಎಫರ್ಟ್ ಬೇಕಿರುವಂತ ಪೇಪರ್ ಆಗಿರುವಂತದ್ದು. ಸೊ ಮೆರಿಟ್ ಅಲ್ಲೇನೆ ಸಿನ್ಸ್ ನಾವು ಮಾರ್ಕಿಂಗ್ ಅನ್ನ ನೋಡ್ತಿರೋದು. ಬಟ್ ಒನ್ ಥಿಂಗ್ ಫಾರ್ ಎವ್ರಿ ಸ್ಟೂಡೆಂಟ್, ನಿಮಗೊಬ್ಬರಿಗೆ ಟಫ್ ಅಂತ ಅಲ್ಲ, ಎಲ್ಲರಿಗೂ ಸಹ ಒಂದೇ ರೀತಿನೇ ಪೇಪರ್ ಅನ್ಸಿರೋದು. ಸೊ ಕರ್ನಾಟಕ ರೆಂಟ್ ಆಕ್ಟ್ ನ ಮೇಜರ್ ಕ್ವೆಶನ್ಸ್ ಏನಿದೆ ಪ್ಲಸ್ TPA ನ ಮೇಜರ್ ಕ್ವೆಶನ್ಸ್ ತುಂಬಾ ಜನರಿಗೆ ಇದೇನೆ ಒಂದು ಟಫ್ ಪಾರ್ಟ್ ಅಂತ ಅನ್ಸಿರೋದು. ಅದು ಬಿಟ್ರೆ ಪೇಪರ್ ಒಂದು ಟಫ್ ಅಂತ, ಎಕ್ಸ್ಟ್ರೀಮ್ ಟಫ್ ಅಂತ ಅಲ್ಲ, ಮಾಡರೇಟ್ ಟು ಟಫ್ ರೇಂಜ್ ಅಂತಾನೆ ಹೇಳ್ಬೋದು. ಪಾಸ್ ಆಗುವಷ್ಟು ಡೆಫಿನೆಟ್ಲಿ ಆನ್ಸರ್ ಮಾಡುವಂಥದ್ದಿದೆ. ಡೈರೆಕ್ಟ್ ಕ್ವೆಶನ್ಸ್, ಎಕ್ಸ್ಟ್ರೀಮ್ಲಿ ಡೈರೆಕ್ಟ್ ಕ್ವೆಶನ್ಸ್ ಅನ್ನೋದು ಒಂದು ಈಸಿ ಪೋರ್ಷನ್. ಯಾವುದೇ ಎಕ್ಸಾಮ್ ಆಗಲಿ ಈಸಿ, ಮಾಡರೇಟ್, ಟಫ್ ಅಂತ ಅನ್ನುವಾಗ ಟಫ್ ಒಂದು 25% ಅಷ್ಟು ಇದ್ದೇ ಇರುತ್ತೆ.
ಮಾಡ್ರೇಟ್ ಅದೊಂದು 50 ಕ್ವೆಶನ್ಸ್ ಅಂಡ್ ಈಸಿ ಅನ್ನೋದು 25 ಕ್ವೆಶನ್ಸ್. ಸೊ ಈ ಪೇಪರ್ ಅಲ್ಲಿ ನಮಗೆ ಈಸಿನೂ ಇತ್ತು, ಮಾಡ್ರೇಟ್ ಇದೆ, ಟಫ್ ಅನ್ನೋದು ಎಕ್ಸ್ಟ್ರೀಮ್ ಆಗಿನೇ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಕೇರಳ ಲಾಸ್ಟ್ ಇಯರ್ ಪೇಪರ್ ಸಾಲ್ವ್ ಮಾಡುವಾಗ ಕೇರಳ ಪೇಪರ್ ವಾಸ್ ಟಫ್ ಅಂತ ಅದನ್ನ ಒಂದು ಸ್ಯಾಂಪಲ್ ಆಗಿ ಸಾಲ್ವ್ ಮಾಡಿದ್ವಿ. ಬಟ್ ಅಲ್ಲಿಂದ ಕ್ವೆಶನ್ಸ್ ನಮಗೆ ತುಂಬಾನೇ ಏನಿಲ್ಲ ರಿಫ್ಲೆಕ್ಟ್ ಆಯ್ತು ಅಂತ ಏನಿಲ್ಲ. ಬಟ್ ಕರ್ನಾಟಕ ಪೇಪರ್ ಆಸ್ ಎಕ್ಸ್ಪೆಕ್ಟೆಡ್ ಬರ್ತಿದ್ದಂತ ಒಂದು ಪೇಪರ್ ಪ್ಯಾಟರ್ನ್ ಗಿಂತಾನು ಒಂದು ಲೆವೆಲ್ ಟಫ್ ಆಗೇನೆ ಬಂದಿದೆ. ಅಂಡ್ ಆ ಟಫ್ ಮಾಡಿದ್ದು ಕರ್ನಾಟಕ ರೆಂಟ್ ಆಕ್ಟ್ ಮತ್ತೆ TPA ಆಕ್ಟ್. ಸೊ ಮೇಜರ್ ಮೈನರ್ ಅಂತ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲದೆ ನೆಕ್ಸ್ಟ್ ಇಯರ್ ಇಂದ ನೀವು ಎಲ್ಲಾ ಸಬ್ಜೆಕ್ಟ್ಗೂ ಸಹ ಎಂಟೈರ್ ಆಕ್ಟ್ ಅನ್ನ ಓದಬೇಕು ಅನ್ನೋ ರೀತಿ ಒಂದು ಈ ಪೇಪರ್ ಪ್ಯಾಟರ್ನ್ ಆಗಿತ್ತು. ಸೊ ಲೆಟ್ಸ್ ಸಿ, ಈಗ ಕ್ವೆಶನ್ಸ್ ಅನ್ನ ನೋಡೋಣ. ಆನ್ಸರ್ ಕೀ ಇನ್ನೂ ಬಂದಿಲ್ಲ, ಬಟ್ ಆನ್ಸರ್ ಕೀ ನಿಮಗೆ ರಿಲೀಸ್ ಆದಾಗ ಒಂದೆರಡು ಕ್ವೆಶನ್ಸ್, ಆಕ್ಚುಲಿ ಎರಡು ಅಂತಲ್ಲ, there are 3-4 questions where ಬಿಕಾಸ್ ನಾವು ಆನ್ಸರ್ ಪ್ರಿಲಿಮ್ಸ್ಗೆ ಅಂತ ನೋಡುವಾಗ ಎವ್ರಿ ಆನ್ಸರ್ ಬೈ ದ ಬೇರಾಕ್ ಲ್ಯಾಂಗ್ವೇಜ್ ಅನ್ನೇ ಕರೆಕ್ಟ್ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದುವರೆಗೂ ನಮಗೆ ಆನ್ಸರ್ ಕೀ ರಿವೈಸ್ಡ್ ಆನ್ಸರ್ ಕೀ ಬರುತ್ತೆ. ಸೊ ದಟ್ ಈಸ್ ಒಂದು ಆನ್ಸರ್ ಕೀ ಬರುತ್ತೆ. ಅದರಲ್ಲಿ ಕೆಲವೊಂದು ಕ್ವಶನ್ಸ್ ಕಷ್ಟ ಇತ್ತು ಅಥವಾ ತಪ್ಪಿದೆ ಆನ್ಸರ್, ಬೇರೆಕ್ಟಲ್ಲಿ ಈ ತರ ಇದೆ ಆ ತರ ಇದೆ ಅಂತ ಎಲ್ಲ ಹೇಳಿ ನಾವು ಮತ್ತೆ ಅದನ್ನ ರಿವೈಸ್ಡ್ ಆನ್ಸರ್ ಕೀ ಅಂತ ಇನ್ನೊಂದು 2 ದಿನ ಬಿಟ್ಟು ಒಂದು ಪರ್ಫೆಕ್ಟ್ ಆನ್ಸರ್ ಕೀ ಅನ್ನೋದು ಬರುತ್ತೆ, ಬೇಸ್ಡ್ ಆನ್ ವಿಚ್ ಮಾರ್ಕಿಂಗ್ ನಡೆಯುತ್ತೆ ಎಲ್ಲ ಸ್ಟೂಡೆಂಟ್ಸ್ದು. ಅಂಡ್ ಯಾವ್ದೆಲ್ಲ ಕ್ವೆಶನ್ಸ್ ನಿಮಗೆ ತಪ್ಪು ಅಂತ ಏನ್ ಮಾರ್ಕ್ ಆಗುತ್ತೆ ಅದು ಹ್ಯಾಸ್ಟ್ರಿಕ್ ಅಂತ ಹಾಕಿ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಾರೆ ಇಫ್ ಇಟ್ ಆಲ್ ಯು ಹ್ಯಾವ್ ಅಟೆಂಪ್ಟೆಡ್ ದ ಕ್ವೆಶನ್. ಸೊ ಆ ರೀತಿ ಈ ಪೇಪರ್ ಅಲ್ಲಿ ನನಗೆ ಒಂದು 5 to 6 ಕ್ವೆಶನ್ಸ್ ಆ ರೀತಿ ಇದೆ. ಸೊ ಹಾಗಾಗಿ ನನಗೆ ಯಾವ್ದೆಲ್ಲ ಆ ಕ್ವೆಶನ್ಸ್ ಏನು ಕನ್ಫ್ಯೂಸಿಂಗ್ ಅಥವಾ ಸರಿನಾ ತಪ್ಪ ಅಂತ ಇದೆ ಅದನ್ನ ನಾನು ನಿಮ್ಗೆ ಅಲ್ಲೇನೆ ಮಾರ್ಕ್ ಮಾಡಿಸ್ತೀನಿ. ಯು ಕ್ಯಾನ್ ಚೆಕ್ ವಿತ್ ಯುವರ್ ಆನ್ಸರ್ಸ್ ಆಲ್ಸೋ ಅಂಡ್ ನಿಮ್ಮ ಸ್ಕೋರಿಂಗ್ ಅನ್ನ ಚೆಕ್ ಮಾಡ್ಕೋಬಹುದು. ಅಂಡ್ ಗಿವನ್ ನೀವು ಆ ಆನ್ಸರ್ನ ಅಟೆಂಪ್ಟ್ ಮಾಡಿದ್ರೆ ಮಾತ್ರನೇ ನಿಮಗೆ ಅದರಲ್ಲಿ ಗ್ರೇಸ್ ಮಾರ್ಕ್ ಸಿಗೋದು. ನೀವು ಆನ್ಸರ್ ಅಟೆಂಡೇ ಮಾಡಿಲ್ಲ, ಬ್ಲಾಂಕ್ ಆಗಿಬಿಟ್ಟಿದ್ದೀರಿ ಅಂತಂದ್ರೆ ಗ್ರೇಸ್ ಮಾರ್ಕ್ ನಿಮಗೆ ಸಿಗೋದಿಲ್ಲ. ಅಂಡ್ ಪ್ರೀವಿಯಸ್ಲಿ ನಾನು ನಿಮಗೆ ಸುಮಾರು ವಿಡಿಯೋಸ್ ಅಲ್ಲಿ ಹೇಳಿದ್ದೆ ದಟ್ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಹಾಗಾಗಿ ಪೂರ್ತಿ ಪೇಪರ್ನ ಅಟೆಂಡ್ ಮಾಡಿ ಅಂತ ಹೇಳಿ. ಸೊ ಇಫ್ ಇಟ್ ಆಲ್ ನೀವು ಅದನ್ನ ಫಾಲೋ ಮಾಡಿ 100% ಪೇಪರ್ ಆನ್ಸರ್ ಗೊತ್ತಿರ್ಲಿ ಬಿಡ್ಲಿ ಅಟೆಂಡ್ ಮಾಡಿದ್ದೀರಿ ಅನ್ನೋದಾದ್ರೆ ಆನ್ಸರ್ ನ ಒಂದು ಗ್ರೇಸ್ ಮಾರ್ಕ್ಸ್ ನಿಮಗೂ ಸಹ ಸಿಗತ್ತೆ. ಸೊ ಇಫ್ ಅಟ್ ಆಲ್ ಯು ಹ್ಯಾವ್ ನಾಟ್ ಅಟೆಂಪ್ಟೆಡ್ ದಟ್ ಪರ್ಟಿಕ್ಯುಲರ್ ಕ್ವೆಶನ್ ದೆನ್ ಅದಕ್ಕೆ ಬರುವಂತ ಗ್ರೇಸ್ ಮಾರ್ಕ್ ಸಹ ಸಿಗೋದಿಲ್ಲ. ಆಲ್ಸೋ ಎಕ್ಸಾಮ್ ಲೆಂದಿ ಅಂತಾನು ಅನ್ಸಿದೆ ಕೆಲವೊಬ್ಬರಿಗೆ. ಸೊ ಎಕ್ಸಾಮ್ ಲೆಂದಿ ಬಿಕಾಸ್ ಈ ಕ್ವೆಶನ್ಸ್ ಏನು ಟಫ್ ಅಂತ ಕಾಣಿಸಿದೆ ಒಂದು ಸ್ಟಾರ್ಟಿಂಗ್ ಅಲ್ಲೇನೆ ಬರುವಾಗ. ಸೊ ಅದರಿಂದ ನಿಮಗೆ ಒಂದು ಡಿಮೋಟಿವೇಶನ್ ಅಥವಾ ಕ್ವೆಶನ್ಸ್ ನ ಪದೇ ಪದೇ ಓದೋದ್ರಿಂದ ಟೈಮ್ ಲ್ಯಾಗ್ ಆಗಿದೆ. ಸೊ ಹಾಗಾಗಿ ಆನ್ಸರ್ ಕ್ವೆಶನ್ ಪೇಪರ್ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಅನ್ನುವಂಥದ್ದು ಸಹ. ಪೇಪರ್ ಲೆಂದಿ ಅಂತಲ್ಲ, ಪೇಪರ್ ಶಾರ್ಟ್ ಆಗೇನೆ ಇದೆ. ಓನ್ಲಿ ಥಿಂಗ್ ಇಸ್ ಕ್ವೆಶನ್ಸ್ ಟಫ್ ಅನ್ಸೋ ಕಾರಣಕ್ಕೆ ಪೇಪರ್ ಕಂಪ್ಲೀಟ್ ಆಗಿಲ್ಲ ಸುಮಾರು ಜನರದ್ದು. ಸೊ ನೋಡೋಣ, ಬಿಕಾಸ್ ಅಟ್ ಲಾಸ್ಟ್ ನಮಗೇನು ನೀವು 60 ಅಬೌವ್ ತಂದು ಪಾಸ್ ಆಗಿರ್ಬೇಕು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಮೆರಿಟ್ ಅಲ್ಲಿ ಬರಬೇಕು. ಅಂಡ್ ಮೆರಿಟ್ ಇಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಅಪಾನ್ ಟಾಪ್. ಈಗ ನಮಗೆ 158 ಪೋಸ್ಟ್ ಅಂತಂದಾಗ 1580 ಸ್ಟೂಡೆಂಟ್ ಸೆಲೆಕ್ಟ್ ಆಗುವಂಥದ್ದು. ಸೊ ಮೇಲಿಂದ ರ್ಯಾಂಕಿಂಗ್ ಅಲ್ಲಿ 1580 ಸ್ಟೂಡೆಂಟ್ಸ್ ಅಷ್ಟು ನಮಗೆ ಸೆಲೆಕ್ಟ್ ಆಗ್ತಾರೆ. ಸೊ ನೀವು ಒಳ್ಳೆ ಪ್ರಿಪರೇಷನ್ ಮಾಡಿದ್ದೀರಿ. ಸುಮಾರು ಜನ ಆಲ್ರೆಡಿ ನನಗೆ ನೀವು ಹೇಳಿರುವಂತ ಒಂದು ನಿಮ್ಮ ಸ್ಕೋರಿಂಗ್ ಪ್ರಕಾರ ಇಟ್ಸ್ ಅಬೌವ್ 70 ಸಮಥಿಂಗ್. ಸೊ 60-70 ಅಬೌವ್ ಮೇಲೆ ಇದ್ದೀರಿ. ಸೊ ಹೋಪ್ಫುಲಿ ಮೆರಿಟ್ ಅಲ್ಲೂ ಸಹ ಇರ್ತೀರಿ. ಅಂಡ್ ಐ ಹೋಪ್ ಎವ್ರಿ ಒನ್ ಯು ಕ್ವಾಲಿಫೈ ದಿಸ್ ಎಕ್ಸಾಮ್. ಅಂಡ್ ಈಗ ಪೇಪರ್ ಸ್ಟಾರ್ಟ್ ಮಾಡೋಣ. ಸೊ ಇದು ನಾನು ಸಾಲ್ವ್ ಮಾಡ್ತಿರೋದು ಸೆಟ್ ಡಿ ಪೇಪರ್ ಸಾಲ್ವ್ ಮಾಡ್ತಿರೋಂಥದ್ದು. ಸೊ ಅಕಾರ್ಡಿಂಗ್ಲಿ ನಿಮ್ಮ ಕ್ವೆಶನ್ ಪೇಪರ್ಸ್ನಲ್ಲಿ ನೀವು ಮಾರ್ಕಿಂಗ್ಸ್ ನೋಡ್ಕೊಳ್ಳಿ. Every warrant for execution of the sentence may be issued in terms of section 425 of CRPC by the following: a judge who passed the sentence, magistrate who passed the sentence, successor in office of a judge or magistrate, all of the above. So answer ಇದಕ್ಕೆ all of the above ಆಗಿರುತ್ತೆ. And also remember, ಯಾವುದೊಂದು ಕ್ವೆಶನ್ ನಿಮಗೆ ಕನ್ಫ್ಯೂಸಿಂಗ್ ಅಂತ ಅನ್ಸಿದ್ರೆ ಅದಕ್ಕೆ ಆನ್ಸರ್ ಬೇರಾಕ್ಟ್ ಅಲ್ಲಿ ರೆಫರ್ ಮಾಡಿ ನೋಡಿ. ಬೇರಾಕ್ಟ್ ಅಲ್ಲಿ ಏನ್ ಆನ್ಸರ್ ಇದೆ, ವರ್ಡಿಂಗ್ಸ್, ವಾಟ್ ಎವರ್ ದ ವರ್ಡಿಂಗ್ಸ್ ಆರ್, ಅದೇನೆ ನಮಗೆ ಕರೆಕ್ಟ್ ಆನ್ಸರ್ ಅಂತ ಕನ್ಸಿಡರ್ ಆಗುತ್ತೆ. ಅದರ ಇಂಟರ್ಪ್ರಿಟೇಷನ್ ಇಂದ ನಮಗೆ ಬೇರೆ ಆಪ್ಷನ್ ಸರಿ ಅನ್ಸಬಹುದು, ಬಟ್ ಆ ಇಂಟರ್ಪ್ರಿಟೇಷನ್ ಗಿಂತ ಮುಂಚೆ ನಾವು ಬೇರೆ ಲ್ಯಾಂಗ್ವೇಜ್ ಮೇಲೆನೆ ರಿಲೈ ಆಗೋದು. ಇದುವರೆಗೂ ಸಹ ಅದೇ ರೀತಿ ನಡೆದಿರೋದು. ಸೊ ಆ ಆನ್ಸರ್ ಆ ರೀತಿ ನಾವು ಬೇರೆ ಲ್ಯಾಂಗ್ವೇಜ್ ನ ಆಧಾರದ ಮೇಲೆನೆ ಕನ್ಸಿಡರ್ ಮಾಡುವಂಥದ್ದು. ಕ್ಲಿಯರ್? ಸೆಕೆಂಡ್, ಕಾಸ್ಟ್ ಫಾರ್ ಡಿಲೇ ಹ್ಯಾಸ್ ಬೀನ್ ಪ್ರೊವೈಡೆಡ್ ಅಂಡರ್ 35B ಆಫ್ CPC. ಸೊ ಇದು ನಮಗೆ ಒಂದು ಸ್ವಲ್ಪ ಡೈರೆಕ್ಟ್ ಕ್ವೆಶನ್ಸ್. ಸೆಟ್ ಡಿ ಸ್ವಲ್ಪ ಡೈರೆಕ್ಟ್ ಆಗೇನೆ ಇತ್ತು. ಸೆಟ್ ಎ ಚೂರು ಟಫ್ ಅನ್ಸಿದ್ದು ಇದೆ, ಬಟ್ ಡಿಪೆಂಡ್ಸ್ ಕ್ವೆಶನ್ ನ ಒಂದು ಅರೇಂಜ್ಮೆಂಟ್ಸ್ ನ ಬೇಸಿಸ್ ಮೇಲೆ. ಅದು ಇನಿಷಿಯಲ್ ನಿಮ್ಗೆ ಏನು ಫಿಯರ್ ಬರುತ್ತೆ, ಅದಾದ್ಮೇಲೆ ಇಟ್ ಕ್ಯಾರೀಸ್ ಆನ್. ಸೊ
An existing contract is extinguished by new contract with modified terms and extended time limit. This process is called novation. If the plaintiff can show that his contract is covered under Section 19 or Section 19A of Indian Contract Act, he would be entitled to resign the contract under Section 27 of Specific Relief Act. 27 to 30 ನಮಗೆ ರಿಸೈನ್ ಬಗ್ಗೆ ಮಾತನಾಡುತ್ತೆ. What penalty is imposed if the landlord rents the premises in contravention to the provisions of Section 35 of Karnataka Rent Act? So ಇಲ್ಲಿ ನಮಗೆ it is a fine up to 5,000 rupees or double the rent. So ಇದು ಡೈರೆಕ್ಟ್ ಅನ್ನೇ ಆನ್ಸರ್, ಬಟ್ ಈ ಕ್ವೆಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಆನ್ಸರ್ ಕೂಡ ಸಹ ನಮಗೆ ಗೊತ್ತಿರೋದು ಕಷ್ಟನೇ ಆಗಿರುತ್ತೆ. ಕಂಪ್ಲೇಂಟ್ ಈಸ್ ಆನ್ ಅಲಿಗೇಷನ್ ಮೇಡ್ ಇನ್ ದ ರೈಟಿಂಗ್ orally to magistrate. ಸೊ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ನ ಒಂದು ಡೆಫಿನೇಷನ್. ಅಂಡ್ ಆಲ್ಸೋ ಎಕ್ಸಾಮ್ ಹಾಲ್ ಅಲ್ಲಿ ಆ ಒಂದು ಟೈಮ್ ಲಿಮಿಟ್ ಅಲ್ಲಿ ಕೂತ್ಕೊಂಡು ಆನ್ಸರ್ ಮಾಡೋದಕ್ಕೂ ಎಕ್ಸಾಮ್ ಹಾಲ್ ನಂತರ ಕೂತು ಪೇಪರ್ನ ಅನಲೈಸ್ ಮಾಡೋದ್ರಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಎಕ್ಸಾಮ್ ಹಾಲ್ ಅಲ್ಲಿ ಅಟೆಂಡ್ ಮಾಡಿದಂತ ಸ್ಟೂಡೆಂಟ್ಸ್ ನ ಒಂದು ಫೀಡ್ಬ್ಯಾಕ್ ಏನಿರುತ್ತೆ, ದಟ್ ಇಸ್ ಮಾಡ್ರೇಟ್ ಟಫ್ ಅಂತ ಅನಿಸ್ತು. ದಟ್ ಇಸ್ ಸೇಮ್ ವಿತ್ ಎವ್ರಿ ಒನ್. As per Section 508 of BNSS, I mean at least most of them. As per Section 508 of BNSS, no finding, sentence, order of any criminal code shall be set aside merely on the ground that all of the above, that is trial took place in the wrong session division, because now illi Section 508 ಅಲ್ಲಿ ಮಾತನಾಡೋದು when it is in the wrong jurisdiction. So jurisdiction ಅಂತ ಅಂದಾಗ ನಮಗೆ ಟ್ರಯಲ್ ಡನ್ ಇನ್ ರಾಂಗ್ ಜೂರಿಸ್ಡಿಕ್ಷನ್ ಅಲ್ಲಿ ಸೆಷನ್ ಡಿವಿಷನ್, ರಾಂಗ್ ಡಿಸ್ಟ್ರಿಕ್ಟ್, ಸಬ್ ಡಿವಿಷನ್ ಎಲ್ಲಾನು ಸಹ ಇನ್ಕ್ಲೂಡ್ ಆಗುತ್ತೆ. Next, A is granted an injunction restraining B from the use of trademark. A alleges B has willfully disobeyed the injunction order. Idu willful disobedience of the injunction related ಮಾತನಾಡ್ತಿರುವಂತದ್ದು. And B pleaded that he had no knowledge of the injunction order. So knowledge ಇರಲಿಲ್ಲ and the evidence was non-conclusive. So non-conclusive ಆಗದ ಕಾರಣ the court shall order that prison ಅಲ್ಲ, property attachment ಇಲ್ಲ, A by damages, since it was non-conclusive. So ಹಾಗಾಗಿ option D ಆಗುತ್ತೆ, none of the above. Under Order 8, Rule 6 of the CPC, set off may be permitted if. So set off ಅನ್ನೋದು ನಾವು when it is a monetary related, money related cases ಅಂತ ಅನ್ನುವಾಗ ನೋಡ್ತೀವಿ. Suit is for recovery of property ಅಲ್ಲ. Set off is claimed by defendant for ascertaining the sum of money. ಸೊ ಇದು ಸಮ್ ಆಫ್ ಮನಿ ಅನ್ನೋದು ನಮಗೆ ಇದು ಸರಿ ಅನ್ಸುತ್ತೆ, ಬಟ್ ವ್ಯಾಲ್ಯೂ ಆಫ್ ಪ್ರಾಪರ್ಟಿ ಅಗೇನ್ ಇದು ಸರಿ ಅಲ್ಲ. ಡಿಫೆಂಡೆಂಟ್ ಪ್ರೆಸೆಂಟ್ಸ್ ರಿಟರ್ನ್ ಸ್ಟೇಟ್ಮೆಂಟ್ ಆಫ್ ದ ಸೂಟ್, ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಇದಕ್ಕೆ. ಬಟ್ ಬೇರಾಕ್ನ ಲ್ಯಾಂಗ್ವೇಜ್ ಪ್ರಕಾರ ವೆನ್ ಯು ಸಿ ದಟ್ ಇಟ್ ಇಸ್ ಫಾರ್ ಸೆಟ್ ಆಫ್ ಕ್ಲೇಮ್ ಬೈ ಡಿಫೆಂಡೆಂಟ್ ಇಸ್ ಫಾರ್ ascertaining sum of money. So this is also again correct ಅಂತ ಅನ್ಸುತ್ತೆ, ಬಟ್ ಇಟ್ ಇಸ್ ಫಾರ್ ascertaining sum of money. ಬಟ್ ಆನ್ಸರ್ ಇದಕ್ಕೆ ಡಿ ಕರೆಕ್ಟ್ ಆಗಿರುತ್ತೆ, ಬಿಕಾಸ್ ಅವನ ಒಂದು ಸಮ್ ಆಗಿದ್ದಾಗ ಆನ್ಸರ್ ಬಿ ಆಗಿರಬಹುದಿತ್ತು. ನೆಕ್ಸ್ಟ್ 10. A member of parliament makes a speech in the parliament and can be sued. So member of parliament sue ಆಗೋದಿಲ್ಲ, ಬಿಕಾಸ್ ಅವರಿಗೆ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಲ್ಲಿ ಕವರ್ ಆಗ್ತಾರೆ. ಸೊ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂಡ್ ಇಂಡೆಮ್ನಿಟಿ ಅಂತ ಬರುವಾಗ ಆರ್ಟಿಕಲ್ 105 ಅದನ್ನ ಕವರ್ ಮಾಡುತ್ತೆ. ಸೊ ಆಪ್ಷನ್ ಇಸ್ ಬಿ, ನೋ, ಹಿ ಹ್ಯಾಸ್ ಫುಲ್ ಪ್ರಿವಿಲೇಜ್ ಅಂಡ್ ಫ್ರೀಡಮ್ ಆಫ್ ಸ್ಪೀಚ್ ಇನ್ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಅಲ್ಲಿ ಅವ್ರು ಏನ್ ಬೇಕಾದ್ರೂ ಸಹ ಮಾತನಾಡೋದಕ್ಕೆ ಅವರಿಗೆ ರೈಟ್ಸ್ ಅನ್ನೋದಿರುತ್ತೆ, ಬಿಕಾಸ್ ದೇ ಆರ್ ಪ್ರೊಟೆಕ್ಟೆಡ್. ಆರ್ಟಿಕಲ್ 19 ಅವರಿಗೆ ಅಪ್ಲೈ ಆಗೋದಿಲ್ಲ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. Which among the following are correct? It is not defamation. So defamation related ಯಾವುದು ಕರೆಕ್ಟ್ ಅಂತ ಹೇಳ್ತಿರೋದು. And not defamation substantially true ಇದ್ರೆ it is not defamation. Expressed in good faith is not defamation. ಇದೆಲ್ಲಾನು ನಾಟ್ ಅಂತ ಹೇಳ್ತಿರೋದು. ನೀವು ಓದ್ಬೇಕಾದಾಗ ಕರೆಕ್ಟ್ ಮತ್ತೆ ಈ ನಾಟ್, ಈ ಸ್ಟೇಟ್ಮೆಂಟ್ಸ್ ಮೇಲೆ ಗಮನ ಕೊಡಬೇಕಾಗುತ್ತೆ. ಅಂಡ್ ಗುಡ್ ಫೇತ್, ಎನಿ ಒಪಿನಿಯನ್ ರೆಸ್ಪೆಕ್ಟಿವ್ಲಿ ಮೆರಿಟ್ಸ್ ಆಫ್ ಎನಿ ಪರ್ಫಾರ್ಮೆನ್ಸ್, ಇದು ಆಲ್ ಆಫ್ ದ ಅಬೌವ್ ಕರೆಕ್ಟ್ ಆನ್ಸರ್ ಇದಕ್ಕೆ. No suit under Section 6 of the Specific Relief Act shall be brought. So Section 6 Specific Relief Act ನಮಗೆ immovable property possession after the expiry of 6 months from the date of disposition. Answer B ಇಲ್ಲಿ correct answer. So ಒಂದು direct question ಏನೇ. 13. Which among the following may be charged and tried together? So ನಮಗೆ ಸ್ಪೆಸಿಫಿಕ್ ಚಾರ್ಜಸ್ ನ ಒಂದು ಸೆಕ್ಷನ್, ದಟ್ ಇಸ್ ಸೆಕ್ಷನ್ 220 ಆಫ್ CRPC ಬಗ್ಗೆ ಮಾತನಾಡ್ತಿರೋದು. ಅಂಡ್ ಯಾವ ಕಂಡೀಷನ್ಸ್ ಅಲ್ಲಿ ನಾವು
ಒಟ್ಟಿಗೆ ಚಾರ್ಜ್ ಮಾಡಬಹುದು. ಇಟ್ ಈಸ್ ಇನ್ ಡಿ. ಪರ್ಸನ್ ಅಕ್ಯೂಸ್ಡ್ ಆಫ್ ಸೇಮ್ ಒಫೆನ್ಸ್ ಕಮಿಟೆಡ್ ಇನ್ ಕೋರ್ಸ್ ಆಫ್ ಸೇಮ್ ಇನ್ಸಿಡೆಂಟ್, ಪರ್ಸನ್ ಅಕ್ಯೂಸ್ಡ್ ಆಫ್ ಡಿಫರೆಂಟ್ ಒಫೆನ್ಸ್ ಕಮಿಟೆಡ್ ಇನ್ ಕೋರ್ಸ್ ಆಫ್ ಸೇಮ್ ಟ್ರಾನ್ಸಾಕ್ಷನ್, and person accused of an offense, person accused of an statement of attempt commit to such offense. So answer really all of the above, D. 14, under section 37 of SRA, a temporary injunction can be granted. So temporary injunction section 37 prakara, it is after settlement of issue at any stage of the suit after pronouncement. So first thing namige it is at any stage of the suit. Section 37 prakara temporary injunction can be granted. Which among the following is not an ingredient to constitute an offence punishable under section 80 of BNS? 80 ನಮಗೆ ಡೌರಿ ಡೆತ್ ಬಗ್ಗೆ ಮಾತನಾಡುತ್ತೆ. ಸೊ ಡೌರಿ ಡೆತ್ which is not an ingredient ಅಂತ ಕೇಳಿರೋದು. ಸೊ ಫಿಸಿಕಲ್ ಅಸಾಲ್ಟ್ ರಿಸಲ್ಟಿಂಗ್ ಇನ್ ದ ಇಂಜುರೀಸ್ ಕನ್ಫೈನಿಂಗ್ ವುಮೆನ್ ಟು ಬೆಡ್, ಇದೆಲ್ಲ ನಮಗೆ ಆನ್ಸರ್. ಬಿಕಾಸ್ ಆ ಡೆತ್ ಏನು ಡೌರಿ ಡೆತ್ ಇರುತ್ತೆ, ಇಟ್ ಹ್ಯಾಸ್ ಟು ಬಿ ಕಾಸ್ಡ್ ವಿತ್ ಇನ್ 7 years of marriage, ಕರೆಕ್ಟ್. ಶಿ ವಾಸ್ ಸಬ್ಜೆಕ್ಟೆಡ್ ಟು ಹರಾಸ್ಮೆಂಟ್ ಬೈ ಹಸ್ಬೆಂಡ್ ಅಂಡ್ ರಿಲೇಟಿವ್, ಕರೆಕ್ಟ್. ಅಂಡ್ ಹರಾಸ್ಮೆಂಟ್ ಇಸ್ ಫಾರ್ ಡೌರಿ, ರಿಲೇಟೆಡ್ ಟು ಡೌರಿ ಆಗಿದ್ದು. ಇಮಿಡಿಯೇಟ್ ನಮಗೆ ಒಂದು ರೀಸನಿಂಗ್ ವುಡ್ ಬಿ ವಿತ್ ಇನ್ 7 years of marriage ಡೌರಿ ಡೆತ್ ಆಗಿದೆ. soon before the death dowry harassment ನಡೆದಿರಬೇಕು ಅನ್ನೋದು ನಿಮ್ಮ ಸೆಕ್ಷನ್ ಲೈನಿಂಗ್ಸ್. ಸೊ 16, when two persons mutually transfer the ownership of one thing, for the mutually transfer ಅಂತ ಬರುವಾಗ it is exchange. So one is for the ownership, another neither the thing nor for the both the things being money only, the transaction is called exchange. ಸೊ ಉಳಿದಿದ್ದೆಲ್ಲದರಲ್ಲೂ ಸಹ ನಮಗೆ ಮ್ಯೂಚುವಲ್ ಎಕ್ಸ್ಚೇಂಜ್, ಮ್ಯೂಚುವಲ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಅನ್ನೋದು ಇರೋದಿಲ್ಲ. ಸೊ ಕನ್ಸಿಡರೇಷನ್ ಎಕ್ಸೆಟ್ರಾ ಇದ್ದೇ ಇರುತ್ತೆ. ಅವ್ರು ವಿತೌಟ್ ಕನ್ಸಿಡರೇಷನ್ ಅಂತಂದ್ರೆ ಗಿಫ್ಟ್ ಆಗಿರುತ್ತೆ. ಪವರ್ ಟು ಡೈರೆಕ್ಟ್ ದ ಇಂಟರಿಮ್ ಕಾಂಪನ್ಸೇಷನ್ ಆಸ್ ಪರ್ ಸೆಕ್ಷನ್ 143A ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಶೆಲ್ ನಾಟ್ ಎಕ್ಸೀಡ್ 20%. ಅಗೇನ್ ಡೈರೆಕ್ಟ್ ಕ್ವೆಶನ್, ಅಂಡ್ ಇದು ಪ್ರೀವಿಯಸ್ ಪೇಪರ್ಸ್ ಅಲ್ಲೂ ಸಹ ಕೇಳಿದ್ದಾರೆ ಈ ಪ್ರಶ್ನೆನ. ಅಂಡ್ ಎಕ್ಸ್ಚೇಂಜ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶನ್. ಅಂಡ್ ಅದಕ್ಕೆ ಮುಂಚೆ ನೋಡಿದಂತ ಇನ್ನೊಂದು ಕ್ವೆಶನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನಮಗೆ ಇದು ಸೆಟಲ್ಮೆಂಟ್ ಆಫ್ ಇಶ್ಯೂ ಕೂಡ ಸಹ ಎಟ್ ಎನಿ ಸ್ಟೇಜ್ ಆಫ್ ಸೂಟ್, ಇದೂ ಸಹ ಪ್ರೀವಿಯಸ್ ಇಯರ್ ಪೇಪರ್ಸ್ ಇಂದ ಕೇಳಿರೋದೇನೆ. ಸೊ ಪ್ರೀವಿಯಸ್ ಇಯರ್ ಪೇಪರ್ಸ್ ಇಂದಾನು ಡೆಫಿನೆಟ್ಲಿ ಕ್ವೆಶನ್ ರಿಪೀಟ್ ಅಂತೂ ಆಗಿದೆ. ಲೀಗಲ್ ಮ್ಯಾಕ್ಸಿಮ್ ಒನ್ಸ್ ಅ ಮಾರ್ಟ್ಗೇಜ್ ಇಸ್ ಆಲ್ವೇಸ್ ಅ ಮಾರ್ಟ್ಗೇಜ್, ಅಗೇನ್ ಇದೂ ಸಹ ನಿಮಗೆ ಆಲ್ಮೋಸ್ಟ್ ಎಲ್ಲ ಪೇಪರ್ ಅಲ್ಲೂ ಕಾಣುತ್ತೆ. ದಟ್ ಇಸ್ ಸೆಕ್ಷನ್ 60 ಆನ್ಸರ್ ಇದಕ್ಕೆ. TPA ಒನ್ಸ್ ಅ ಮಾರ್ಟ್ಗೇಜ್ ಇಸ್ ಆಲ್ವೇಸ್ ಅ ಮಾರ್ಟ್ಗೇಜ್ ಅನ್ನೋದು ಸೆಕ್ಷನ್ 60 ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ದೆನ್ ಸೆಕ್ಷನ್ 10 ಆಫ್ Transfer of Property Act deals with the following subjects. So section 10 very easy namige. Again it is condition restraining alienation ಬಗ್ಗೆ ಮಾತನಾಡುತ್ತೆ. Previously asked question, previous year papers ಅಲ್ಲಿ ಇದೆ ನಮಗೆ ಈ question. Legal representative under section 2 clause 11 of the CPC procedure means a person who is 2 clause 11, the person who is in law represents the estate of the deceased is called as legal representative. Concept of letter rogatory is embedded in which among the following? So letter rogatory ಅನ್ನೋದು ನಮಗೆ it is from one request from an Indian court to the foreign court, ಒಂದು ಇನ್ವೆಸ್ಟಿಗೇಷನ್ ನಡೆಸಬೇಕು ಅನ್ನೋದ್ರ ರಿಲೇಟೆಡ್ ಪರ್ಮಿಷನ್ ತಗೊಳ್ಳೋದಕ್ಕೆ, which is given in section 166A. and again ಇದನ್ನು ಒಂದು ರಿಕ್ವೆಸ್ಟ್ ಲೆಟರ್ ನ ನಾವು ಏನು ಇಂಡಿಯನ್ ಕೋರ್ಟ್ ಇಂದ ಸೆಂಡ್ ಮಾಡ್ತೀವಿ. ಇಟ್ ಇಸ್ ಕಾಲ್ಡ್ ಆಸ್ ಲೆಟರ್ ರೊಗೇಟರಿ. ಫಸ್ಟ್ ಟೈಮ್ ಈ ಒಂದು ಕ್ವೆಶನ್ ಅನ್ನ ಕೇಳಿರೋದು ಈ ಪೇಪರ್ ಅಲ್ಲಿ. Which schedule of the Constitution of India provides forms of oaths and affirmation? That is in third schedule, oaths and affirmation ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಡೈರೆಕ್ಟ್ ಕ್ವೆಶನ್. An agency is irrevocable when the agent has an interest in the subject matter and revocation would affect that interest. So answer is C. Which year the first partition of the Bengal took place? So Lord Curzon ನಮಗೆ ವೆಸ್ಟ್ ಬೆಂಗಾಲ್ ಈಸ್ಟ್ ಬೆಂಗಾಲ್ ಅಂತ ಪಾರ್ಟಿಷನ್ ಮಾಡಿರೋದು ಕರೆಂಟ್ ಅಫೇರ್ಸ್ ನ ಕ್ವೆಶನ್. ಸೊ ಆನ್ಸರ್ ಇಸ್ 1905. ಅಂಡ್ ಇದು ನಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ ಆಗಿರುತ್ತೆ. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ನಮಗೆ ಈ ರೀತಿ ಪ್ರೈಮ್ ಮಿನಿಸ್ಟರ್ದು ಸಹ ಕ್ವೆಶನ್ ಕೇಳಿದ್ದಾರೆ. HJ ಕಾನ್ಯಾ ಕ್ವೆಶನ್ ಕೇಳಿದ್ದಾರೆ. ಫಸ್ಟ್ CJI, ವಾಟ್ ಹ್ಯಾಪನ್ಸ್ ಇಫ್ ದ ಟೆನೆಂಟ್ ಫೇಲ್ಸ್ ಟು ರೀ ಎಂಟರ್ ದ ಪ್ರಿಮೈಸಸ್ ಆಫ್ಟರ್ ದ ರಿಪೇರ್ಸ್ ಆರ್ ಕಂಪ್ಲೀಟೆಡ್ ಅಂಡರ್ ಸೆಕ್ಷನ್ 36 ಆಫ್ ಕರ್ನಾಟಕ ರೆಂಟ್ ಆಕ್ಟ್. ಸೊ ರಿಪೇರ್ಸ್ ರಿಲೇಟೆಡ್ ಈ ಕ್ವೆಶನ್ ನಮಗೆ ದೇ ವಿಲ್ ಬಿ ಎವಿಕ್ಟೆಡ್ ಇಮಿಡಿಯೇಟ್ಲಿ, ದ ಟೆನೆಂಟ್ಸ್ ಫೋರ್ಫಿಟ್ ದ ರೈಟ್ ಟು ರೀ ಎಂಟ್ರಿ ಆಗಿರುತ್ತೆ. ಆಪ್ಷನ್ ಬಿ. ಸೊ ಡೈರೆಕ್ಟ್ ಆಗೇನೆ ಕ್ವೆಶನ್, ಬಟ್ ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಒಂದು ಕ್ವೆಶನ್ ಫ್ರಮ್ ಕರ್ನಾಟಕ ರೆಂಟ್ ಆಕ್ಟ್. A avails loan from B, C stands surety for the loan. Later B makes material variation in the loan agreement and get A's signature. C is not informed, though C is liability affected. C is discharged from the further
all the variations regarding all the future transactions. So ಒಂದ್ಸತಿ ನೀವು ಸೀನ್ ಶ್ಯೂರಿಟಿ ಅಂಡ್ ಅವನಿಗೆ ಇನ್ಫಾರ್ಮ್ ಮಾಡದೆ ನೀವು ಇನ್ನೊಂದು ಚೇಂಜಸ್ ಅನ್ನ ಮಾಡ್ಕೊಂಡಿದ್ದೀರಿ ಅಂತಂದಾಗ he will be discharged from all the future transactions. So option A and agency related. Direct answer section 133 of Contract Act na question ado. So next, tribunals are constituted by the law made by the parliament as provided under article 323A of constitution is the function to the adjudication of the to decide the disputes between state regarding the taxation, to settle interstate water dispute, adjudication of the disputes of the complaint with respect to recruitment and services condition of the persons to the public service. Idu correct answer namige. Question number 28, which is the constitutional provision which contemplates the control by the High Court over the District Court and the courts of the subordinate thereto, Article 235 of the Indian Constitution. Next, what is the when the Karnataka Rent Act came into effect? So answer is B at 31/12/2021. Memory based namige. So factual based question. The Constitution of the India has amended to provide free and compulsory education to all children from 6 to 14 years of the age group, Article 21A. Under what circumstances the court can reject the plaint? Under Order 7, Rule 11 of the CPC, it is barred under law. It is not barred by law. Answer is option A. So if it is barred under law, when the person committing an offence under section 138 of NI Act, again a company antadaga who of the following are guilty for the said offence? So answer is C. Every person who at the time of the offence was committed was in charge and was responsible to the company for the conduct of the business of the company as well as the company. So everyone responsible ಆ ಒಂದು ಟೈಮ್ ಅಲ್ಲಿ ಇರುವಂತ ವ್ಯಕ್ತಿ related to such conduct are guilty. 33. Transfer of the actionable claim shall be effected with consideration, without consideration ಎರಡು ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನಾವು ಇದನ್ನ ನೋಡಿದ ತಕ್ಷಣ ಆನ್ಸರ್ ಆಲ್ ಆಫ್ ದಿ ಅಬವ್ ಮಾರ್ಕ್ ಮಾಡ್ಕೋಬಹುದು. By execution of an instrument in writing. What does the section 55 of Karnataka Rent Act state? Again, section 55 Karnataka Rent Act namige the company and the responsible person are liable anta ಹೇಳುತ್ತೆ. But ಇದೆಲ್ಲನೂ questions which were not so expected at all. At which stage of the judicial process is an indicative question asked? So indicative question ಅಂತಂದ್ರೆ ನಾವು ಲೀಡಿಂಗ್ ಕ್ವೆಶನ್ ಬಗ್ಗೆನೇ ಮಾತನಾಡ್ತಿರೋದು. ಡೈರೆಕ್ಟ್ ಆಗಿ ಲೀಡಿಂಗ್ ಕ್ವೆಶನ್ ಯಾವಾಗ ಕೇಳಬಹುದು? ಅಟ್ ದ ಟೈಮ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ಆನ್ಸರ್. ಸೊ ಅದನ್ನ ಬೇಕಂತಾನೆ ಚೂರು ವರ್ಡ್ ಮಾಡಿಫೈ ಮಾಡಿ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಮಾಡೋದಕ್ಕೆ ಅಂತಾನೆ ಆಗಬಹುದು. ಹೂ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಯುನೈಟೆಡ್ ಕಿಂಗ್ಡಮ್ ವೆನ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್? ಇಟ್ ಇಸ್ ಕ್ಲೆಮೆಂಟ್ ಅಟ್ಲಿ. ಸೊ ಒಂದು KPSC ತರ ಕ್ವೆಶನ್ಸ್ ಇದರಲ್ಲಿ ಫ್ರೇಮ್ ಮಾಡಿದ್ದಾರೆ. ಲಾರ್ಡ್ ಕರ್ಜನ್ ಆಗಿರಬಹುದು, ಇದು ಪಾರ್ಟಿಷನ್ ಆಫ್ ಬೆಂಗಾಲ್ ಅಂಡ್ ದೀಸ್ ಕ್ವೆಶನ್ಸ್ ಕರೆಂಟ್ ಅಫೇರ್ಸ್ ನ ಕ್ವೆಶನ್ಸ್ ಅಂತ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ 37, ದ ಮ್ಯಾಕ್ಸಿಮ್ ಸಾಲಸ್ ಪಾಪುಲಿ ಸುಪ್ರೀಮಾ ಲೆಕ್ಸ್ ಪರ್ಟೈನ್ಸ್ ಟು. ಸಾಲಸ್ ಪಾಪುಲಿ ಅಂತಂದ್ರೆ ಇಟ್ ಇಸ್ ಸುಪ್ರೀಮ್ ಟು ದ ನೇಷನ್, ದಟ್ ಜನರ ಒಂದು ವೆಲ್ಫೇರ್, ದಟ್ ಇಸ್ ಪೀಪಲ್ಸ್ ವೆಲ್ಫೇರ್ ಇಸ್ ಸುಪ್ರೀಮ್ ಇಂಪಾರ್ಟೆನ್ಸ್ ಆಫ್ ದ ನೇಷನ್ ಅಂತ ಹೇಳ್ತಿರೋದು. ಇಟ್ ಇಸ್ ಎವಿಡೆನ್ಸ್ ಆಸ್ ಟು ಅಫೇರ್ಸ್ ಆಫ್ ಸ್ಟೇಟ್ ಆನ್ಸರ್ ಆಗುತ್ತೆ. ಮ್ಯಾಕ್ಸಿಮ್ ನಿಮಗೆ ಅರ್ಥ ಆಗಿದ್ರೆ ಇದನ್ನ ಮಾರ್ಕ್ ಮಾಡಬಹುದು, ದೋ ಪ್ರೀವಿಯಸ್ಲಿ ನಾಟ್ ಆಸ್ಡ್, ಬಟ್ ಈಸಿ ಮ್ಯಾಕ್ಸಿಮ್. ವಾಟ್ ಪವರ್ಸ್ ಕಂಟ್ರೋಲರ್ ಹ್ಯಾವ್ ಅಂಡರ್ ಸೆಕ್ಷನ್ 56 ಆಫ್ ದ ಕರ್ನಾಟಕ ರೆಂಟ್ ಆಕ್ಟ್? ಸೊ 56 be considered as the public servant because ಇದರಲ್ಲಿ we refer to section 21 of IPC ಅಂತ ಹೇಳಿದೀವಿ, and where it says that ಅವರು ಪಬ್ಲಿಕ್ ಸರ್ವೆಂಟ್ ಅನ್ನೋದು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ವಾಟ್ ಪೆನಾಲ್ಟಿ is imposed if a person contravenes the provisions of the section 11 of Karnataka Rent Act? ಸೊ ಈ ಕಾಂಟ್ರಾವೀನ್ ಇದಕ್ಕೇನಿದೆ, ಇದರಲ್ಲಿ ರೀಸೆಂಟ್ ಅಮೆಂಡ್ಮೆಂಟ್ ಆಗಿದೆ, ಚೇಂಜಸ್ ಆಗಿದೆ, ಅಂಡ್ ಈ ಕ್ವೆಶನ್ ಅಲ್ಲಿ ಇಟ್ ಡೀಲ್ಸ್ ವಿತ್ ಸೆಕ್ಷನ್ 54 ಕ್ಲಾಸ್ 2, ಅಂಡ್ ಆನ್ಸರ್ ಇದಕ್ಕೆ ಫಾರ್ ನೌ ವಿ ಕ್ಯಾನ್ ಸಿ ಇಟ್ ಟು ಬಿ 2500. ಬಟ್ ಈ ಒಂದು ಕಂಪ್ಲೀಟ್ ಫೈನ್ ಅಮೌಂಟ್ಸ್ ಏನಿದೆ ಇದು ರಿವೈಸ್ ಆಗಿದೆ, ರೀಸೆಂಟ್ ಸೆಪ್ಟೆಂಬರ್ನ ಅಪ್ಡೇಟ್ ಇದು. ಬಟ್ ಈ ಒಂದು ಕ್ವೆಶನ್ ವಿಲ್ ಹ್ಯಾವ್ ಟು ಆಲ್ಸೋ ಕ್ರಾಸ್ ಚೆಕ್ ವಿತ್ ಆನ್ಸರ್ ಕೀ. ನೆಕ್ಸ್ಟ್ 40. Ordinarily, an amendment of the pleading in a suit may be carried out by contesting parties under Order 6, Rule 17 of the court. The court may allow the amendment in case the charges carried out in the pleading do not change the relief claimed for or at any stage of the suit on an application filed for the relief without imposing the cost. Answer is option A. ಬಟ್ ಇಲ್ಲಿ ಏನಂತಂದ್ರೆ ನಮಗೆ ಎಟ್ ಎನಿ ಸ್ಟೇಜ್ ಆಫ್ ದ ಸೂಟ್ ಅನ್ನೋದು ನಮಗೆ ಕಾಮನ್ ಆಗಿರುವಂಥದ್ದು.
ಸೊ ನನಗೆ ಇದರ ಆನ್ಸರ್ ಎ ಅಂಡ್ ಬಿ ಅನ್ನೋದು ಇಸ್ ವಾಟ್ ಐ ಥಿಂಕ್ ಆಫ್. ಬಟ್ on an application filed for relief kudanu saha is an interpretation which can be brought out of order 6 rule 17. So for me answer is A. You can mark this and ansati answer kinu saha ನಾವು ಚೆಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಬಿ ಅನ್ನೋದಂತೂ ಶ್ಯೂರ್ at any stage of the suit. So ಬಿ ಇಲ್ಲಿ ಎರಡು ಕಡೆ ಇದೆ. ಬಿ ಎರಡು ಕಡೆ ಇದ್ದಾಗ ಆನ್ಸರ್ ಎ ಅಂಡ್ ಬಿ ಆರ್ ಬಿ ಅಂಡ್ ಸಿ ಅನ್ನೋದು ಒಂದು ಡೌಟ್. ಸೊ ಫಾರ್ ಮೀ ಇಟ್ ಈಸ್ ಎ, ಬಟ್ ಆನ್ಸರ್ ಚೆಕ್ ಮಾಡಲೇಬೇಕಾಗುತ್ತೆ. ಸೊ ಆನ್ಸರ್ ಕೀಗೆ ಇದನ್ನ ಚೆಕ್ ಮಾಡೋಣ. Section 114 of TPA affords protection. So 114 TPA again ಇದಕ್ಕೆ ಮುಂಚೆ ಕೇಳಿಲ್ಲ, 111 ತನಕ ಕೇಳಿರುವಂಥದ್ದು. 114 is about to the tenant against the forfeiture of non-payment of the rent ಆಗಿರುತ್ತೆ. In which of the following cases cross objection ನಮಗೆ ಆರ್ಡರ್ 41 of CPC ಬಗ್ಗೆ ಮಾತನಾಡ್ತದೆ. As between correspondents can be permitted. Correspondence cross objection is permitted in both A and B. So answer really the appeal as regards to certain parties cannot be disposed of without determining the question between the correspondents, and also when the objection and the are common as against the appellant and correspondents. So it is regarding order 41 direct question, but first time keltirantadu ee question na. A power of attorney is executed by A in favor of B to sell a property. B gives the property to his wife. The transaction is fully binding on A. So namige again e question regarding power of attorney. So easy question, but ಯೋಚನೆ ಇದಕ್ಕೆ ಮುಂಚೆ ಕೇಳಿಲ್ಲ, ಸೊ ಹಾಗಾಗಿ ಫಸ್ಟ್ ಟೈಮ್. ನೆಕ್ಸ್ಟ್, so power of attorney is only about the delegation of the task, but the principle itself is transferring the property through gift ಅಂತಂದಾಗ ಅದು ನಮಗೆ ವ್ಯಾಲಿಡ್ ಆಗಿರುತ್ತೆ. 44 ಈ FIR 0 FIR ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋದು. ಸೊ ಹಾಗಾಗಿ FIR ನ ಪ್ರಾವಿಷನ್ ನಿಮಗೆ ಗೊತ್ತಿದ್ರೆ 173 clause 1 ಅನ್ನೋದು ಕರೆಕ್ಟ್ ಆನ್ಸರ್. ಸೊ ಈಸಿಲಿ ಮಾರ್ಕ್ ಮಾಡಬಹುದು. ಸೊ ಇದು ನಮಗೊಂದು ಹೊಸ ಸೆಕ್ಷನ್ ನಿಂದ ಕೇಳಿದ್ದಾರೆ ಇಷ್ಟು ಕ್ವೆಶನ್ಸ್ ಅಲ್ಲಿ. ಇದು ಫಸ್ಟ್ ಅನ್ನೋದನ್ನ ನೋಡಬಹುದು. ಈ FIR and 0 FIR 173 clause 1. Amongst the following who has the right to subrogation? Right to subrogation ಇರೋದು ನಮಗೆ 45 is with section 92 and 91 ಅಲ್ಲಿ ನಮಗೆ ರೆಫರ್ ಮಾಡಬೇಕಾಗಿರುತ್ತೆ. mortgager ಅಲ್ಲ, creditors of mortgager who have obtained the right from the court to sell the mortgage property, person having right to redemption. All of the above correct answer ಆಗುತ್ತೆ ಇಲ್ಲಿ. Who composed Gitanjali? Gitanjali again Rabindranath Tagore, famous question, current affairs ಇಂದ. ಇದು ನಮಗೆ ನೆಕ್ಸ್ಟ್ ಒಂದು ಕ್ವೆಶ್ಚನ್. Mob lynching is an offense under. So this mob lynching equation ಏನಿದೆ, ಆನ್ಸರ್ ಎಕ್ಸಾಕ್ಟ್ಲಿ 103 clause 2 ಆಯ್ತಾ. 103 clause 2 ಇದು ಸಬ್ ಕ್ಲಾಸ್ ಇದೇನು ಹಾಕಿದಾರಲ್ಲ. ಸೊ ಮೈಟ್ ಬಿ ಐ ಥಿಂಕ್ ಈ ಕ್ವೆಶ್ಚನ್ ನಮಗೆ ರಿವೈಸ್ ಆಗ್ಬೋದು ಅಥವಾ ಒಂದು ತೆಗೆದಾಕ್ಬೋದು. 117 clause 4 ಕೂಡ ಸಹ ಹೊಸದಾಗಿ ಗ್ರೀವಿಯಸ್ ಹರ್ಟ್ ಇನ್ಕ್ಲೂಡ್ ಮಾಡಿರೋದು. ಬಟ್ ಎಕ್ಸಾಕ್ಟ್ ನಮಗೆ ಮಾಬ್ ಲಿಂಚಿಂಗ್ ವಾಸ್ ನಾಟ್ ಅನ್ offense which was recognized before. ಸೊ ನನ್ನ ಪ್ರಕಾರ ಆನ್ಸರ್ ಇಸ್ ಆಪ್ಷನ್ ಬಿ 103 clause 2. ಬಟ್ ಸಿನ್ಸ್ ಇದು ಸಬ್ ಕ್ಲಾಸ್ 2 ಅನ್ನೋದು ಇಲ್ಲದೆ ಇರೋ ಕಾರಣ ಈ ಕ್ವೆಶನ್ ಏನಾದರೂ ರಿವಿಷನ್ಗೆ ರಿವೈಸ್ ಆಗ್ಬೋದು ಅಂಡ್ ಆನ್ಸರ್ನ ಹ್ಯಾಸ್ಟ್ರಿಕ್ ಅಂತ ಹಾಕ್ಬೋದು. ಬಟ್ ಮಾಬ್ ಲಿಂಚಿಂಗ್ ಹೊಸ offense ಇನ್ಕ್ಲೂಡ್ ಮಾಡಿರೋದು ಇನ್ 103 clause 2 is correct answer. Provision of chapter 4 of specific relief act relates to preventive relief. So specific ಆಗಿ ನಮಗೆ chapter 4 ಅಲ್ಲಿ ಇದು chapter 4 it talks about all the preventive reliefs. ಇದರಲ್ಲಿ ನಮಗೆ ಬೇರೆ ಬೇರೆ ರಿಲೀಫ್ಸ್ ಏನೇನಿದೆ, ರಿಸೈನಿಂಗ್ ಎಕ್ಸೆಟ್ರಾ. ಸೊ ಅದರಲ್ಲಿ ಪ್ರಿವೆಂಟಿವ್ ರಿಲೀಫ್ಸ್ ಅಲ್ಲಿ ಇನ್ಕ್ಲೂಡ್ ಆಗ್ತಿರೋಂಥದ್ದು. ಸೊ ಡೈರೆಕ್ಟ್ ಏನೇ ನೆಕ್ಸ್ಟ್, ಇನ್ ವಿಚ್ ಪ್ರೊವಿಷನ್ ಆಫ್ ದ IPC ಆಕ್ಸಿಡೆಂಟ್ ಹ್ಯಾಸ್ ಬೀನ್ ಡೆಲ್ಟ್ ಆಸ್ ಅನ್ ಎಕ್ಸೆಪ್ಷನ್. ಸೊ IPC ಅಲ್ಲಿ ಆಕ್ಸಿಡೆಂಟ್ ಇಟ್ ಈಸ್ 80 ಸೆಕ್ಷನ್ 80 ಜನರಲ್ ಎಕ್ಸೆಪ್ಷನ್ಸ್ ಇದರಲ್ಲಿ ನಾವು ಕಾಣ್ತೀವಿ is an exception. Next, the principle of vicarious liability again is found in which among the following? Vicarious liability is D34 common intention. ಇದಕ್ಕೆ ಆನ್ಸರ್ ಆಗಿರುತ್ತೆ. Which of the following contracts are lawful? So lawful contract ಅಂತಂದಾಗ which are not forbidden by criminal act ಅನ್ನೋದು. So contract to kill an unborn child forbidden by ನಮ್ಮ IPC criminal law. To contract or rob a bank, to contract to pay dowry, everything is forbidden by law. So ಹಾಗಾಗಿ ಇದಕ್ಕೆ ಆನ್ಸರ್ none of the above. For an offense to be committed under section 138 of NI Act, the check has to be presented in the bank. So ಈ ಕ್ವೆಶನ್ ಅಗೇನ್ ಏನಂತಂದ್ರೆ ಟೆಕ್ನಿಕಲಿ ನಮಗೆ ಬೇರೆಕ್ಟ್ ಮಾತನಾಡೋದು 6 months ಅಂತ, ಬಟ್ RBI ನ ರಿವೈಸ್ಡ್ ಗೈಡ್ಲೈನ್ಸ್ ಇದೆ. ಸೊ ನಮಗೆ ಪ್ರಾಕ್ಟಿಕಲ್ ಆಗಿ ನಡೀತಿರೋ ಒಂದಿದ್ರಲ್ಲಿ ಆನ್ಸರ್ 3 months ಫ್ರಮ್ ದ ಡೇಟ್ ಆನ್ ವಿಚ್ ಇಟ್ ಇಸ್ ಡ್ರಾನ್
or from the period of its validity, whichever is earlier. 3 months is the correct answer ಇವತ್ತಿನ ಡೇಟ್ ಅಲ್ಲಿ ವಾಟ್ ವಿ ಆರ್ ಫಾಲೋಯಿಂಗ್ RBI ನ ಗೈಡ್ಲೈನ್ಸ್ ನ ಪ್ರಕಾರ. ಬಟ್ ಬೇರೆ ಆಕ್ಟ್ ಅದರಲ್ಲಿ ಅಮೆಂಡ್ ಆಗಿರ್ಲಿಲ್ಲ. ಬೇರೆ ಆಕ್ಟ್ ನ ಲ್ಯಾಂಗ್ವೇಜ್ ಅಲ್ಲಿ ಆಪ್ಷನ್ ಬಿ ಅಂತಾನೆ ಇದೆ. ಸೊ ಹಾಗಾಗಿ ಈ ಕ್ವೆಶನ್ ಮೈಟ್ ಬಿ ನಾವ್ ಇದನ್ನ ಸ್ಟ್ರೈಕ್ ಆಫ್ ಆಗೋ ರೀತಿ ನೋಡಬಹುದು. ಸೊ ಇದೊಂದು ಅಗೇನ್ ಕನ್ಫ್ಯೂಷನ್ ವಿಚ್ ಇಸ್ ಆಸ್ಡ್. ಬೇರೆ ಪ್ರಕಾರನೇ ಹೋಗ್ಬೇಕಂತಂದ್ರೆ ಆನ್ಸರ್ ಆಪ್ಷನ್ ಬಿ ನೇ ಆಗಿರುತ್ತೆ. ಓಕೆ, ಸೊ ಆಸ್ ನಿಮಗೆ ಬೇರೆಕ್ಟೇನೆ ಫಾಲೋ ಮಾಡಿ ಆನ್ಸರ್ ನ ಮಾರ್ಕ್ ಮಾಡೋದು, ಸೊ ಆ ತರ ಅಂತ ಅಂದಾಗ ಆನ್ಸರ್ ಇದಕ್ಕೆ ಆಪ್ಷನ್ ಬಿ ಆಗುತ್ತೆ. ಬಟ್ ಸಿನ್ಸ್ ರಿವೈಸ್ಡ್ ಗೈಡ್ಲೈನ್ಸ್ ಇದೆ, ಸೊ ವಿಚ್ ಹ್ಯಾಸ್ ಟು ಬಿ ಅಗೇನ್ ಟೇಕನ್ ನೋಟ್ ಆಫ್, ಸೊ ಹಾಗಿದ್ದಾಗ ಆನ್ಸರ್ 3 months ಆಗಿರುತ್ತೆ. What happens to the pending cases from the Karnataka Rent Controller Act 1961 according to section 69 of Karnataka Rent Act? So Karnataka Rent Act in the again innondu question, they are transferred to the controller under the new Act 1999. First time ಕೇಳ್ತಿರುವಂತ question again Karnataka Rent Act ಇಂದ ತುಂಬಾನೇ unexpected questions ಇದೆ. 54 which among the following is not necessary element of the offense of the assault ಅಂತ ಅಂದಾಗ ಜಸ್ಟ್ ಒಂದು ಕೈ ಎತ್ತಿ ನೀವು ಭಯ ಪಡಿಸಿದ್ರೆ ಅಷ್ಟೇ ಸಾಕು, ಹೊಡಿಬೇಕಂತ ಇಲ್ಲ. ಪ್ರೆಸೆನ್ಸ್ ಆಫ್ ವಿಕ್ಟಿಮ್ ಬೇಕು, ನಮಗೆ ನಾಟ್ ನೆಸೆಸರಿ ಅವಶ್ಯಕತೆ ಏನಿಲ್ಲ. ಕ್ರಿಮಿನಲ್ ಫೋರ್ಸ್ ಇರುತ್ತೆ, ಜಸ್ಟರ್ ಆರ್ ಪ್ರಿಪರೇಷನ್, ಇಂಟೆನ್ಷನ್ ಆರ್ ನಾಲೆಜ್ ಟು ಕಾಸ್ ಅಪ್ರಿಹೆನ್ಷನ್. ಸೊ ಆನ್ಸರ್ ನಮಗೆ ಇಸ್ ಕ್ರಿಮಿನಲ್ ಫೋರ್ಸ್ ಇಲ್ಲ, ಕ್ರಿಮಿನಲ್ ಫೋರ್ಸ್ ಇಲ್ಲ, ಜಸ್ಟ್ ಜಸ್ಟರ್ ಏನೇ ಇರೋದು. ಸೊ ಹಾಗಾಗಿ ಆನ್ಸರ್ ಇಸ್ ಆಪ್ಷನ್ ಬಿ. ಇಂಟೆನ್ಷನ್ ಆರ್ ನಾಲೆಜ್ ಟು ಕಾಸ್ ಅಂಡ್ ಅಪ್ರಿಹೆನ್ಷನ್ ಇದಿರುತ್ತೆ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಕ್ರಿಮಿನಲ್ ಫೋರ್ಸ್ ನ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಇನ್ ದ ಫಾಲೋಯಿಂಗ್ ಕ್ಯಾಟಗರೀಸ್ ಆಫ್ ಮಾರ್ಗೇಜೀಸ್, ಮಾರ್ಗೇಜ್ to whom the right to foreclosure is available, right to foreclosure ಯಾರಿಗೆ ಅವೈಲೇಬಲ್ ಇರುತ್ತೆ. That is anomalous mortgage ಅಲ್ಲಿ mortgage by conditional sale, English mortgage. Answer is both A and B, anomalous and mortgage by conditional sale ಅಲ್ಲಿ right to foreclosure ಅನ್ನೋದು ಇರುತ್ತೆ. Specific Relief Act is a procedural law. So direct question, procedural law and ಇದು ಒಂದು CPC ನ extension ಆಗಿರುತ್ತೆ ನಮಗೆ. Specific Relief Act relief related ಮಾತನಾಡ್ತಿರೋದು. A dying declaration made under section 32 clause 1 of Indian Evidence Act is admissible in which of the following proceedings? It is acceptable in both civil and criminal proceedings. So option both A and B. Answer C, correct answer. So direct question again. ಈ ಪೇಪರ್ ಸರಿಯಾಗಿ ಸ್ಕ್ಯಾನ್ ಆಗಿಲ್ಲ, ಸೊ ಹಾಗಾಗಿ ಐ ಹ್ಯಾಡ್ ಟು ರೆಫರ್ ಟು ಅನದರ್ PDF. Next, 58. Order 5 Rule 26 of the CPC 1908 provides for summon to be served. Again, ಇದೇನು ಅಂತಂದ್ರೆ ನಮಗೆ ಎಕ್ಸಾಕ್ಟ್ ಬೈ ದ ಬೇರ್ ಆಕ್ಟ್. ಆನ್ಸರ್ ಇಸ್ A. Political agent appointed by central government in exercise of its foreign judgment. ಬಟ್ ಇದಕ್ಕೆ ನಮಗೆ ಸಿನ್ಸ್ ಈ ಸೆಕೆಂಡ್ ಆಪ್ಷನ್ ಕೋರ್ಟ್ ಕಮಿಷನರ್, ಕೋರ್ಟ್ ಎಕ್ಸೆಟ್ರಾ ಯೂಸ್ ಆಗಿರೋದ್ರಿಂದ B and C ಕೂಡ ಸಹ ಸರಿ ಅಂತ ಕಾಣ್ತಿರೋದ್ರಿಂದ ಆಲ್ ಆಫ್ ದೀಸ್ ಆಗುವಂತ ಸಾಧ್ಯತೆ ಅಂತ ಸ್ಟೂಡೆಂಟ್ಸ್ ಮಾರ್ಕ್ ಮಾಡಿದ್ದಾರೆ, ನನ್ನ ಸ್ಟೂಡೆಂಟ್ಸ್. ಸೊ ಹಾಗಿದ್ದಾಗ ಆನ್ಸರ್ ಆಲ್ ಆಫ್ ದೀಸ್ ಅಲ್ಲ, ಬಟ್ ಆನ್ಸರ್ ಇಸ್ ಆಪ್ಷನ್ ಎ ಬೈ ದ ಬೇರ್ ಆಕ್ಟ್. ಬಟ್ ಅಗೇನ್ ಇದನ್ನು ಸಹ ಆನ್ಸರ್ ಕೀಗೋಸ್ಕರ ಕಾಯ್ಬೇಕಾಗಿರುವಂತ ಕ್ವೆಶನ್. ಸೊ ತೀರಾ ಕನ್ಫ್ಯೂಷನ್ ಇದ್ದಾಗ ಕ್ವೆಶನ್ ಸ್ಟ್ರೈಕ್ ಆಫ್ ಮಾಡ್ತಾರೆ. ಬಟ್ ಏನು ಹೈಕೋರ್ಟ್ ಕಡೆಯಿಂದ ಇಫ್ ದೇ ಆರ್ ವೆರಿ ಶ್ಯೂರ್ ದಟ್ ಇದೇ ಆನ್ಸರ್, ನಾವು ಕೇಳಿರೋದಕ್ಕೆ ಇದೇ ಆನ್ಸರ್ ಅಂತಂದಾಗ ಅವ್ರೇನು ಸ್ಟ್ರೈಕ್ ಆಫ್ ಮಾಡೋದಿಲ್ಲ. ಅಥವಾ ಕ್ವೆಶನ್ ಅಲ್ಲಿ ಹಲವಾರು ಟೆಕ್ನಿಕಲ್ ಫಾಲ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಈಗ 3 months and 6 months of NI Act, ಆವಾಗ ಆ ಕ್ವೆಶನ್ ಮೈಟ್ ಬಿ ಸ್ಟ್ರೈಕ್ ಆಫ್ ಆಗುವಂಥದ್ದು. The limitation period for issuance of notice of section 138 of Negotiable Instrument Act when the check is dishonored. Check dishonored ಆದ ದಿನದಿಂದ 30 days ತನಕ ಟೈಮ್ ಇರುತ್ತೆ within which you have to present for a notice. ನೋಟಿಸ್ ಅನ್ನ ಕೊಡಬೇಕಾಗಿರುತ್ತೆ ಟು ದ ಅಪೋಸಿಟ್ ಪಾರ್ಟಿ. ಡಿಮ್ಯಾಂಡ್ ನೋಟಿಸ್ ನ ಸೆಂಡ್ ಮಾಡ್ತೀವಿ ವಿತಿನ್ 30 days and 30 days ನಂತರ 15 days ನ ಅವರಿಗೆ ನೋಟಿಸ್ ಪೀರಿಯಡ್ ಇರುತ್ತೆ. ಬ್ಯಾಂಕರ್ಸ್ ಲೀನ್ ಇಸ್ ಅ ಜನರಲ್ ಲೀನ್. ಅಗೇನ್ ಇದು ಒಂದು ಬೇಸಿಕ್ ಕ್ವೆಶನ್. ಸೊ ಆನ್ಸರ್ ಆಪ್ಷನ್ ಸಿ. An Indian Contract Act came into force. So it came into force on 1st September 1872. 1872 ಒಂದು ಗೊತ್ತಿರೋದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ದು, ಆದ್ರಿಂದನೂ ಸಹ ಮಾರ್ಕ್ ಮಾಡಬಹುದು ಈಸಿಯಾಗಿ ಆನ್ಸರ್. ಕೆಲವೊಂದ್ಸತಿ ನಾವು ಎಲಿಮಿನೇಷನ್ ಮೆಥಡ್ಸ್ ಅನ್ನ ಯೂಸ್ ಮಾಡಬೇಕಾಗಿರುತ್ತೆ ಇನ್ ವಿಚ್ ಅಟ್ ಲೀಸ್ಟ್ ನಮಗೆ ಗೊತ್ತಿರೋದು 1872 ಗೊತ್ತು, ಉಳಿದಿದ್ದಂತೂ ಬೇರೆ ಬೇರೆನೇ ಇಯರ್ಸ್ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ 1872 ಮಾರ್ಕ್ ಮಾಡಿ ಬರಬಹುದು. In which of the following case the evidence given by the witness will not be relevant under section 33 of the Indian Evidence Act? ಇದು previous year question paper ಇಂದ ಕೇಳಿರುವಂತದ್ದು and same to same options ಏನೇ ರಿಪೀಟ್ ಆಗಿದೆ. When witness is staying abroad ಅದು ರಿಲೆವೆಂಟ್ ಆಗೋದಿಲ್ಲ, but witness dead cannot be found or is in coma ಅಂತ ಅಂದಾಗ ಅದು ನಮಗೆ
ಸೆಕ್ಷನ್ 33 ಅಲ್ಲಿ ರಿಲೆವೆಂಟ್ ಆಗುತ್ತೆ. ಫಸ್ಟ್ CJI ಆಫ್ ಇಂಡಿಯಾ ಅಗೇನ್ ಪ್ರೀವಿಯಸ್ಲಿ ಕೇಳಿರೋದೇನೆ HJ ಕಾನಿಯಾ, ದಟ್ ಇಸ್ ಹರಿಲಾಲ್ J ಕಾನಿಯಾ ಇದಕ್ಕೆ ಆನ್ಸರ್. ಸೊ ಕರೆಂಟ್ ಅಫೇರ್ಸ್ ಇಂದ ಆ ಕ್ವೆಶನ್ ನಮಗೆ. ಸೆಕ್ಷನ್ 28 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಪ್ಲೈಸ್ ಟು ಸೆಕ್ಷನ್ 28 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಪ್ಲೈಸ್ ಟು ಇಮ್ಮೂವಬಲ್ ಪ್ರಾಪರ್ಟಿ. ಆನ್ಸರ್ B. Section 4 Article 40 of the Constitution. So this is about DPSP. Article 40 ಅಂತ ಅಂದಿದ ತಕ್ಷಣ and DPSP is not enforceable. So direct ಆಗೇನೆ ನಾವು ಮಾರ್ಕ್ ಮಾಡಬಹುದು. Constitution provides organizing village panchayat and endowing with such powers and authority to enable them function as units of the self-governance. Can a writ petition ಬರೀ ಪಾರ್ಟ್ 3 ಅಲ್ಲಿರುವಂತ ಫಂಡಮೆಂಟಲ್ ರೈಟ್ಸ್ ಈಗ ಅಷ್ಟೇನೆ ನಾವು ಫೈಲ್ ಮಾಡಕ್ ಆಗೋದು. ಸೊ ಹಾಗಿದ್ದಾಗ ಇಲ್ಲಿ ನಾವು ರಿಟ್ ಪಿಟಿಷನ್ ಫೈಲ್ ಮಾಡಕ್ ಆಗೋದಿಲ್ಲ. ನೋ, ದ ಆರ್ಟಿಕಲ್ ಇಸ್ ನಾಟ್ ಸ್ಪೆಸಿಫಿಕಲಿ ಎನ್ಫೋರ್ಸಿಬಲ್. DPSP ಅಲ್ಲಿರುವಂತ ಯಾವುದೇ ಪಾರ್ಟ್ ನ ನಾವು ಸ್ಪೆಸಿಫಿಕ್ ಎನ್ಫೋರ್ಸ್ ಮಾಡಿಸೋದಿಕ್ ಆಗೋದಿಲ್ಲ. ಫಾರ್ ಮೇಕಿಂಗ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಬೈ ದ ಮಾರ್ಗೇಜ್ ವಿಚ್ ಮೋಡ್ ಇಸ್ ಅಡಾಪ್ಟೆಡ್, ರಿಜಿಸ್ಟರ್ಡ್ ಡೀಡ್ ಬೈ ಡೆಪಾಸಿಟ್ ಆಫ್ ಟೈಟಲ್ deeds, execution of registered deed, deposit of title deed, delivery of possession, all of the above. Mortgage ಇಂದ ಸುಮಾರು ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ, but that was an easy one. The purpose of examination of the accused under section 313 CRPC. Again 313 CRPC ಅಂತ ಅಂದಾಗ it is about personal explanation ಗೆನೆ ಆನ್ಸರ್ ಏನು ಈಸ್ ಟು 313 ಅನ್ನೋದು ಆಫ್ಟರ್ ಕಂಪ್ಲೀಟ್ ಪ್ರಾಸಿಕ್ಯೂಷನ್ ತನ್ನ ಎವಿಡೆನ್ಸ್ ಅನ್ನ ಡಿಸ್ಚಾರ್ಜ್ ಮಾಡುತ್ತೆ, ಬರ್ಡನ್ ಡಿಸ್ಚಾರ್ಜ್ ಮಾಡಿದ್ಮೇಲೆ 313 is a mandatory question to be asked by the magistrate that ಈಗ ಇಷ್ಟೆಲ್ಲ ಏನು ಎವಿಡೆನ್ಸಸ್ ನೀನು ಅಗೇನ್ಸ್ಟ್ ಬಂದಿದೆ ಇದರ ಬಗ್ಗೆ ನೀನೇನಾದ್ರೂ ಹೇಳಬೇಕು ಅಂತ ಇದೆಯಾ ಅಂತ. ಇಟ್ ಈಸ್ ಅಬೌಟ್ ಪರ್ಸನಲಿ ಹಿಸ್ ಡಿಫೆನ್ಸ್, ಎಕ್ಸ್ಪ್ಲೇನ್ ಮಾಡೋದು ಪರ್ಸನಲಿ ಹಿಸ್ ಡಿಫೆನ್ಸ್. ಆನ್ಸರ್ ಚಾರ್ಜ್ ಅಗೇನ್ಸ್ಟ್ ಹಿಮ್ ಖಂಡಿತ ಅಲ್ಲ. ಟು ಎಕ್ಸ್ಪ್ಲೇನ್ ಸರ್ಕಮ್ಸ್ಟಾನ್ಸಸ್ ಅಪಿಯರಿಂಗ್ ಇನ್ ದ ಎವಿಡೆನ್ಸ್ ಅಗೇನ್ಸ್ಟ್ ಹಿಮ್, none of the above. So answer B ಮತ್ತೆ C together ಕೇಳಬೇಕಿತ್ತು, personally explaining the circumstances appearing in the evidence against him, but ಎರಡೂನು ಸಹ ಆನ್ಸರ್ ಟ್ರೂ. ಬಟ್ ಮೇಜರ್ಲಿ ಏನು ಕರೆಕ್ಟ್ ಅಂತ ಅಂದ್ರೆ ಇಟ್ ಕ್ಯಾನ್ ಬಿ ಆಪ್ಷನ್ B, to explain his defense, personally explain his defense. B might be the ಒಂದು ಫಸ್ಟ್ ಪ್ರಯಾರಿಟಿ ಆನ್ಸರ್ ಅಂತ ಕೊಟ್ರೆ, ಬಿಕಾಸ್ ಇಟ್ ಇಸ್ ಪರ್ಸನಲ್ ಎಕ್ಸಾಮಿನೇಷನ್ ಬಗ್ಗೆನೇ ಹೇಳ್ತಿರೋದು, ಪರ್ಸನಲ್ ಎಕ್ಸ್ಪ್ಲನೇಷನ್ ಕೊಡೋದ್ರ ಬಗ್ಗೆ. ಆಸ್ ಪರ್ ಸೆಕ್ಷನ್ 472 ಅಂಡ್ ಇನ್ಫ್ಯಾಕ್ಟ್ 313 ಸ್ಟೇಟ್ಮೆಂಟ್ ಅಲ್ಲಿ ಅವ್ನು ಏನು ಹೇಳಲಿಲ್ಲ ಅಂತಂದ್ರೂ ನಡೆಯುತ್ತೆ ಅಂಡ್ ಹಿಸ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟೇಕನ್ ಆನ್ ಓತ್. ಸೊ ಹಾಗಾಗಿ ಪರ್ಸನಲಿ ಅನ್ನೋದನ್ನ ನಾನು ಕರೆಕ್ಟ್ ಆನ್ಸರ್ ಅಂತ ಮಾರ್ಕ್ ಮಾಡಿರೋದು. So as per section 472 of BNSS, mercy petition can be filed by. So mercy petition can be filed by convict, where actually now idanna illegal heir of convict, any relative of the convict. So all of the above correct answer agatte. Which is the provision of the Indian Constitution providing for assent to bills by the President of India direct and easy question, section 111, assent of President. Constitution in the ಸುಮಾರು easy questions ಏನೇ ಕೇಳಿದ್ದಾರೆ. Who was the first Vice President of India? ಸರ್ವೇಪಲ್ಲಿ ರಾಧಾಕೃಷ್ಣ. Again current affairs part ಇದು ನಮಗೆ and easy. Next, Roses in December, MC Chagla. Previous year question paper ಇಂದ ಕೇಳಿರುವಂತದ್ದೇನೆ. MC Chagla again repeat ಆಗಿದೆ. In what section of the Transfer of Property Act rule of priority, that is postponement of prior mortgage, has been dealt with? So idu namige section 78 ಬಗ್ಗೆ ಮಾತನಾಡ್ತಿದೆ, that is option B. Through fraud or misrepresentation ಇಂದ ಏನಾದರೂ ಆಗಿದ್ದಾಗ then we apply about rule of priority. ಯಾವುದೇ ಒಂದು ಟ್ರಾನ್ಸ್ಫರ್ is through fraud, misrepresentation, section 78 ಅಲ್ಲಿ rule of priority apply ಆಗುತ್ತೆ. The property which is not liable to attachment and sale in execution of the decree, it is bank of account, books of account. And idu namage again direct question section 60 clause, section 60 ಅಲ್ಲಿ ಇರುವಂತದ್ದು clause D ಅಲ್ಲಿ ನಮಗೆ books of accounts ಇರುತ್ತೆ. So easy question, complete list ಏನೇ ಇದರಲ್ಲಿ ನಾವು ಸುಮಾರು ಸತಿ ನೋಡ್ಕೋಬೇಕಾಗುತ್ತೆ ಅನ್ನೋದನ್ನ ಹೇಳಿದ್ದೀನಿ. What is the status of the orders passed by the court of the controllers under section 63 of the Karnataka Rent Act 1999? Again Karnataka Rent Act in the ಇನ್ನೊಂದು question not expected. ಇದು finality of decision ಬಗ್ಗೆ ಮಾತನಾಡುತ್ತೆ. So answer is option B. They are final and cannot be questioned. It talks about finality of decision. What is a negotiable instrument? Under the Negotiable Instrument Act 1881, Bill of Exchange is a negotiable instrument. Section 13 ali check Bill of Exchange and promissory note is negotiable instrument anta helutte. So answer B. Doctrine of merger is attracted. So doctrine of merger attract agodu, it is only when the two properties are when a leasehold or revision coincide. So ಈ ಒಂದು ಕಂಡೀಷನ್ ಅಲ್ಲಿ ಡಾಕ್ಟ್ರಿನ್ ಆಫ್
merger apply ಆಗುತ್ತೆ and it is under section 111 of Transfer of Property Act. Which statement is applicable to the rule of marshalling? Again, so rule of marshalling ಮತ್ತೆ contribution ಬಗ್ಗೆ ಮಾತನಾಡ್ತಿರೋದು question. Answer is A. Rule of marshalling is applicable when at least 2 properties have been mortgaged. So ಈ condition ಅಲ್ಲಿ rule of marshalling apply ಆಗುತ್ತೆ. So all of the above ಅಥವಾ ಈ ಉಳಿದಂತ ಆಪ್ಷನ್ಸ್ ಅಲ್ಲಿ ಒಂದು ಡೌಟ್ ಇತ್ತು, ಬಟ್ ದೆನ್ ಈ ಸಿ ಆಪ್ಷನ್ ಏನಿದೆಲ್ಲ ಇದು ಕ್ಲಿಯರ್ ಮಾಡುತ್ತಾ ಆನ್ಸರ್. ಇನ್ ಕೇಸ್ ಆಫ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮಾರ್ಷಲಿಂಗ್ ಅಂಡ್ ಕಾಂಟ್ರಿಬ್ಯೂಷನ್ ಲೇಟರ್ ಪ್ರಿವೇಲ್ ಅಂತಂದ್ರೆ ಕಾಂಟ್ರಿಬ್ಯೂಷನ್ ಪ್ರಿವೇಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋ, ಇಟ್ ಇಸ್ ಮಾರ್ಷಲಿಂಗ್ ವಿಚ್ ಶೆಲ್ ಪ್ರಿವೇಲ್. ಸೊ ಹಾಗಾಗಿ ಆನ್ಸರ್ ನನಗೆ ಆಲ್ ಆಫ್ ದಿ ಅಬವ್ ಅಲ್ಲ, ಬಿಕಾಸ್ ಸಿ ಅಲ್ಲ ಅಂತಂದಾಗ ಆಲ್ ಆಫ್ ಅಬವ್ ಕೂಡ ಅಲ್ಲ. ಇದು ನನಗೆ ಚೂರು ಕರೆಕ್ಟ್ ಅನಿಸ್ತು, ಬಟ್ ಆನ್ಸರ್ ಬಿ ಕೂಡ ಅಲ್ಲ. ಆನ್ಸರ್ ಇಸ್ ಎ ಕರೆಕ್ಟ್. What is the final authority to decide whether a bill is a money bill or not under the section article 110 of Constitution of India? So ಅಲ್ಲಿ ನಮಗೆ ಲೋಕಸಭಾ ಸ್ಪೀಕರ್ ಡಿಸೈಡ್ ಮಾಡ್ತಾರೆ, ಅವರೇನೆ ಫೈನಲ್ ಅಥಾರಿಟಿ ಆಗಿರ್ತಾರೆ ಟು ಡಿಸೈಡ್ ವೆದರ್ ಅ ಬಿಲ್ ಇಸ್ ಮನಿ ಬಿಲ್ ಆರ್ ನಾಟ್. ಅಂಡ್ ಎನಿ ಬಿಲ್ ರಿಲೇಟಿಂಗ್ ಟು ಮನಿ ಯಾವುದೊಂದು ಅದು ಸ್ಪೀಕರ್ ಏನೇ ಡಿಸೈಡ್ ಮಾಡ್ತಾರೆ 110 ಪ್ರಕಾರ. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಅಮೌಂಟ್ ಟು coercion ಅಂಡರ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. coercion ಅಂತಂದ್ರೆ ಬಲವಂತ ಅನ್ನೋದು. ಸೊ ಕಾಂಟ್ರಾಕ್ಟ್ ಅಲ್ಲಿ ಸಿನ್ಸ್ ಫ್ರೀ ಕನ್ಸೆಂಟ್ ಇರಬೇಕು, ಬಟ್ ಬಲವಂತದಿಂದ ಆದಾಗ ಆ ಕಾಂಟ್ರಾಕ್ಟ್ ನಮಗೆ ವಾಯ್ಡಬಲ್ ಆಗಿರುತ್ತೆ. ಸೊ ಇಲ್ಲಿ ಟು ಕಮಿಟ್ ಸೂಸೈಡ್, ಟು ಫೈಲ್ ಅ ಸೂಟ್, ಟು ಥ್ರೆಟ್ ಟು ಕಿಲ್ ಅಂಡ್ ಟು ಡಿಟೈನ್ ಪರ್ಸನ್ ಲೀಗಲಿ. ಸೊ ಅವನ ಪರ್ಸನ್ ಅಥವಾ ಪ್ರಾಪರ್ಟಿನ ನಾವು ಭಯ ಪಡಿಸ್ತೀವಿ, ಬಲವಂತ ಮಾಡ್ತೀವಿ ಅಂತಂದಾಗ ಅದು coercion ಆಗುತ್ತೆ. ಸೊ ಸೂಸೈಡ್, ಟು ಕಿಲ್ ಅಂಡ್ ಡಿಟೈನ್ ಅ ಪರ್ಸನ್ ಇಲ್ಲಿಗಲಿ ಇದೆಲ್ಲಾನು ಸಹ ಬಿಕಮ್ಸ್ coercion. Because IPC ಪ್ರಕಾರ threat to file a suit is not part of coercion. So ಹಾಗಾಗಿ answer is option B. On getting an appointment in a company, an employee enters into a contract with the company promising not to file a case against the company. The contract is, so contract is ನಮಗೆ voidable ಆಗಿರುತ್ತೆ. Actually ಇದು ನಮಗೆ restraint of legal proceedings. ಸೊ ಹಾಗಾಗಿ this should be void. ಬಟ್ ಸಿನ್ಸ್ ಅಗ್ರಿಮೆಂಟ್ ಅಂತ ಕೊಟ್ಟಿದ್ರೆ ವಾಯ್ಡ್ ಅನ್ನೋದು ವಾಯ್ಡ್ ಅಬ್ ಇನಿಷಿಯೋ ಆಗಿರುತ್ತೆ. ಸೊ ಸಿನ್ಸ್ ದ ಬಿಗಿನಿಂಗ್ ಅದು ವಾಯ್ಡ್ ಏನೇ ಆಗಿರುತ್ತೆ. ಅಂಡ್ ಆ ರೀತಿ ಕಾಂಟ್ರಾಕ್ಟ್ ನಮಗೆ ವಾಯ್ಡ್ ಬಟ್ ವಾಯ್ಡಬಲ್ ಎರಡೂ ಸಹ ಐ ಥಿಂಕ್. ಅಂಡ್ ಐ ಮೀನ್ ಸಿನ್ಸ್ ಕಾಂಟ್ರಾಕ್ಟ್ ಅಂತ ಬರ್ದಿರೋದ್ರಿಂದ ಐ ಆಮ್ ಟೇಕಿಂಗ್ ಎನ್ ಆಪ್ಷನ್ ಫಾರ್ ವಾಯ್ಡಬಲ್. ಬಟ್ ಆನ್ಸರ್ ವಾಯ್ಡ್ ಇಸ್ ಕ್ಲಿಯರ್ according to the section in agreement in restraint of legal proceedings ಆಗಿದ್ದಾಗ ಅದು ವಾಯ್ಡ್ ಆಗುತ್ತೆ. ಇಲ್ಲಿ ಕಾಂಟ್ರಾಕ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅಗ್ರಿಮೆಂಟ್ ಅಂತ ಮೆನ್ಷನ್ ಮಾಡಿಲ್ಲ. ಕಾಂಟ್ರಾಕ್ಟ್ ಅಂತ ಹಾಕಿರೋದಕ್ಕೆ ಐ ಆಮ್ ಟೇಕಿಂಗ್ ಇಟ್ ಟು ಬಿ ವಾಯ್ಡಬಲ್, ಬಿಕಾಸ್ ಆಲ್ರೆಡಿ ಕಾಂಟ್ರಾಕ್ಟ್ ಎಂಟರ್ ಆಗಿದ್ದಾರೆ ಅಂತಂದಾಗ he can any time make it voidable. 81. A promissory note under the Negotiable Instrument Act is a promissory note is nothing but unconditional undertaking. So basic difference ಇದನ್ನ ನಾವು ಡಿಸ್ಕಸ್ ಮಾಡಿದೀವಿ ಪ್ರೀವಿಯಸ್ಲೂ ಸಹ. Unconditional undertaking ಇದ್ದಾಗ by a person to pay a certain sum of money is a promissory note. Answer is option B. Next 82. Ordinarily in the absence of the contract to the contrary, who at the time of the mortgage money has become due to him acquires the right to foreclosure of the sale. So it is with option B, mortgagee, section 67 ಇದನ್ನ ಡೀಲ್ ಮಾಡುತ್ತೆ. In schedule 2 of the CRPC table under the classification, actually ಇದು schedule 2 ಅಲ್ಲ, schedule 1 ಒಂದೇ ಇರೋದು, ಬಟ್ ಇಲ್ಲಿ schedule 2 ಮಾಡಿರೋದ್ರಿಂದ ಅಗೇನ್ ಈ ಒಂದು ಕ್ವೆಶ್ಚನ್ ರಿವೈಸ್ಗೆ ಹೋಗಬಹುದು. ಬಟ್ ಆನ್ಸರ್ ನಮಗೆ offense against other laws, the offense punishable in the imprisonment for less than 3 years ಅಂತ ಬಂದಾಗ it is non cognizable, bailable and trial by magistrate ಏನೇ ಆಗಿರುತ್ತೆ. ಬಟ್ ಇದು ಶೆಡ್ಯೂಲ್ 1 ಆಗಿರ್ಬೇಕಿತ್ತು, ಶೆಡ್ಯೂಲ್ 2 ಅಲ್ಲ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ ಎನಿವೇಸ್. ಬಟ್ ಈ ತರ ಒಂದು ಏನು ಎರರ್ ಬರೀ ಇಂಗ್ಲಿಷ್ ಅಲ್ಲ, ಕನ್ನಡ ಒಂದು ವರ್ಷನ್ ಅಲ್ಲೂ ಸಹ ಎರರ್ ಸೇಮ್ ಏನೇ ಬಂದಿದೆ. ಸೊ ಹಾಗಾಗಿ ಇಟ್ ಕ್ಯಾನ್ ಗೋ ಫಾರ್ ರಿವಿಷನ್ ಅಂತ ಹೇಳಿದ್ದು. ಸೊ ನೆಕ್ಸ್ಟ್ 84. ಇನ್ ಅ ಸೂಟ್ ದ ಇಶ್ಯೂಸ್ ಆರ್ ಫ್ರೇಮ್ಡ್ ಬೈ ಕೋರ್ಟ್ಸ್. ಸೊ ಈ ಬೋತ್ ದ ಪಾರ್ಟೀಸ್ ಅವರ ಒಂದು plaint and written statement ಕೊಟ್ಟ ನಂತರ ಬೇಸ್ಡ್ ಆನ್ plaint and written statement and both the parties initial hearing, ಕೋರ್ಟ್ ಒಂದು ಇಶ್ಯೂಸ್ ಅನ್ನ ಫ್ರೇಮ್ ಮಾಡುತ್ತೆ. ವಾಟ್ ಈಸ್ ನಾಟ್ ಅನ್ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಚಾರ್ಜ್? ಚಾರ್ಜ್ಗೆ ಎಸೆನ್ಷಿಯಲ್ ಎಲಿಮೆಂಟ್ ಏನ್ ಅಲ್ಲ. ಸೊ ಚಾರ್ಜ್ ಅನ್ನೋದು ನಾವು ಮಾತನಾಡ್ತಿರೋದು ಇಲ್ಲಿ ಸೆಕ್ಷನ್ 100 ಆಫ್ TPA ಬಗ್ಗೆ. Immovable property, security for payment by act of parties, operation of law, security in the form of mortgage or delivery of possession is necessary. ಇದು ಅವಶ್ಯಕತೆ ಇಲ್ಲ. ಸೊ ಆಪ್ಷನ್ ಡಿ ಇಲ್ಲಿ ಆನ್ಸರ್.
Next, evidence before the charge. So evidence before charge kododu shall be recorded in the following cases. Warrant tribal case instituted otherwise than police report. Because before charge anta bandid takshane evidence before charge tagoltirodu only in the complaint case. So the complaint case anta andaga it is option D. Otherwise than police report antandre complaint case. Hagagi option D. Inquiry as per section 2K of CRPC means inquiry including trial ಖಂಡಿತ ಅಲ್ಲ. Inquiry ಮತ್ತೆ trial ಗೆ charge ಅನ್ನುವಂತ ಒಂದು ಡಿಫರೆನ್ಸ್ ಬರುತ್ತೆ. Charge ಬಂದ ಮೇಲೆ ಶುರು ಆಗೋದು trial. Every inquiry other than trial. Answer section 76 and 79 of IPC provide general exceptions of mistake of fact. Mistake of law ಬಗ್ಗೆ ಮಾತನಾಡೋದಿಲ್ಲ. It's about mistake of fact. Which of the following is not a dimension of life of personal liberty under the Article 21 of the Constitution of India? Not a dimension of life and personal liberty. Article 21 ಅಲ್ಲಿ privacy include ಆಗುತ್ತೆ, women's right to reproductive choices include ಆಗುತ್ತೆ, right to speedy justice ಆಗುತ್ತೆ. So none of the above. Answer 89. 90. Provision in the Constitution which provides a special status and separate development board for Hyderabad and Karnataka region. Answer Article 371J. ನಮಗೆ ಇದು ರೀಸೆಂಟ್ ಆಗಿ 98th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಂದಾನೆ ಆಗಿರೋದು. ಸೊ ಹಾಗಾಗಿ ಆನ್ಸರ್ 371 ನಿಮಗೆ ಗೊತ್ತಿದ್ರು ಸಹ ಆರಾಮಾಗಿ ಮಾರ್ಕ್ ಮಾಡಬಹುದು. ದಟ್ ಈಸ್ ಆಪ್ಷನ್ ಬಿ. ಅಂಡ್ ಸಿನ್ಸ್ ಇದು ತುಂಬಾ ನ್ಯೂಸ್ ಅಲ್ಲಿ ಡಿಸ್ಕಷನ್ ಅಲ್ಲಿ ಇತ್ತು, ಸೊ ಹಾಗಾಗಿ ಆನ್ಸರ್ ಈಸಿನೇ. Whether the protection applicable to a judge under section 77 of general exception applicable to the magistrate. If not, under the provision, ಯಾವ provision actually ಇದು judge ಅಲ್ಲಿ magistrate include ಆಗುತ್ತೆ ಅಂತ section 19 IPC clear ಮಾಡುತ್ತೆ. So ಹಾಗಾಗಿ it is available to both judge and magistrate. Answer is yes. So next, after fulfilling what conditions a mortgager acquires the right of redemption. Mortgager ಗೆ right of redemption ಯಾವಾಗ ಬರುತ್ತೆ? Where the mortgagee has been paid whole of the mortgage money out of the court or in the court where the mortgagee money payment has been tendered, where bringing the suit in the redemption in the court. All of the above. Answer all of the above, because ಯಾವುದೇ ಒಂದು ರೀತಿ ಸೆಟಲ್ಮೆಂಟ್ ಆಗಿದೆ ಅಂತಂದಾಗ it is about right to foreclosure ಬರುತ್ತೆ, right to redemption. In which case did the Supreme Court of India clarify admissibility of electronic records as evidence? That is answer Anwar PV versus PK Bashir. So direct question and easy question again. What protection is provided under section 57 of Karnataka Rent Act? So for the actions taken in good faith. Answer is protection from legal action. Idakke correct answer. Again Karnataka Rent Act. In the case of Lalita Kumari versus Government of Uttar Pradesh, Supreme Court laid down the guidelines in respect of first information report, FIR. Easy question. The power of court to put questions or order production of documents is found in A. 148 of Evidence Act. Sorry, 165 of Evidence Act. Sorry, 165 of Evidence Act. Again, repeated question in previous question papers in the repeated question in 165. Rule of aurifois acquit and aurifois convict is contained in. So aurifois acquit and aurifois convict is option A, section 300 of CRPC. This is also to be read with section article 20 clause 2 bagenu saha same aurifois acquit and aurifois convict. 98. What is the maximum penalty for the middleman or the estate of the agents who fail to submit the statement under section 21 of Karnataka Rent Act? So idralli namige 2025 September na update ide. So hagagi ee question needs to be nodbekagutte. Idakke answer after seeing many of the pages ನನಗೆ ಗೊತ್ತಾಗಿದ್ದು 25,000 ಅಂತ, ಬಟ್ ಇಲ್ಲಿ ಆಪ್ಷನ್ ಯಾವುದು 25,000 ಅಂತ ಇಲ್ಲ. ಸೊ ಹಾಗಾಗಿ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಅಕಾರ್ಡಿಂಗ್ ಟು ಸೆಕ್ಷನ್ 21 ಇದರಲ್ಲಿ ಯಾವುದು ಬರೆದಿಲ್ಲ. ಸೊ ವಿ ನೀಡ್ ಟು ವೇಟ್ ಫಾರ್ ದ ಆನ್ಸರ್ ಕೀ ಫಾರ್ ದಿಸ್ ಆನ್ಸರ್. ನೆಕ್ಸ್ಟ್ 99. Idu actually this question is related to what is correct relation between the distinction under the section 34 of IPC and section 149 of IPC. Section 149 specific offense create ಮಾಡುತ್ತೆ unlawful assembly, and 34 specific offense create ಮಾಡೋದಿಲ್ಲ common intention. So vicarious liability create ಮಾಡುತ್ತೆ. So ಹಾಗಾಗಿ it is option C. And ಇದೂನು ಸಹ ನಮಗೆ ಪ್ರೀವಿಯಸ್ ಇಯರ್ ಪೇಪರ್ಸ್ ಇಂದ ಕೇಳಿರುವಂತ ಕ್ವೆಶ್ಚನ್ ಏನೆ. ಒಬ್ರಿಮೆ ಫಿಡೆ ಅಂತ ಅಂದಾಗ ಇಟ್ ಇಸ್ ಆಫ್ ಎಕ್ಸ್ಟ್ರೀಮ್ ಗುಡ್ ಫೇತ್ ಅನ್ನ ಒಬ್ರಿಮೆ ಫಿಡೆ ಅಂತ ಹೇಳ್ತೀವಿ. ಇನ್ಶೂರೆನ್ಸ್ ಇದರಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ನಾವು ಇದನ್ನ ಕಾಣ್ತೀವಿ. ಸೊ ದಿಸ್ ಈಸ್ ಯೋರ್ 100 ಕ್ವೆಶನ್ಸ್ ಅಂಡ್ ಡನ್. ಸೊ
ನನ್ನ ಒಂದು ಪ್ರಕಾರ ಎಕ್ಸಾಮ್ ವಾಸ್ ಈಸಿ ಟು ಪಾಸ್. 60 ಮಾರ್ಕ್ಸ್ ತರೋದು ಇದರಲ್ಲಿ ಕಷ್ಟ ಇರಲಿಲ್ಲ. ಬಟ್ 60 ಮಾರ್ಕ್ಸ್ಗಿಂತ ಮೇಲೆ 60 ಮಾರ್ಕ್ಸ್ ತನಕ ತರೋದು, ಪಾಸ್ ಆಗೋದು ಈ ಪೇಪರಲ್ಲಿ ಕಷ್ಟ ಇರಲಿಲ್ಲ. ಬಿಕಾಸ್ ಸಾಕಷ್ಟು ಕ್ವೆಶನ್ಸ್ ಈಸಿ ಡೈರೆಕ್ಟ್ ಕ್ವೆಶನ್ಸ್ ಏನೇ ಕೇಳಿದ್ದಾರೆ. ಬಟ್ ಯಾವತ್ತು ಕೇಳದೇ ಇರೋಂಥ ಕ್ವೆಶನ್ಸ್ ನಮಗೆ ಸುಮಾರು ಕ್ವೆಶನ್. ಆ್ಯಂಡ್ ಸಿನ್ಸ್ ಕರ್ನಾಟಕ ರೆಂಟ್ ಆಕ್ಟ್ ಇಂದ ಬಂದಿರೋಂಥ ಕ್ವೆಶನ್ಸ್ ಏನಿದೆ ಅದು ನನಗೂ ಸಹ ಫಸ್ಟ್ ಟೈಮ್ ನಾನು ಆ ಕ್ವೆಶನ್ಸ್ ಅನ್ನ ನೋಡ್ತಿರೋಂಥ ಕ್ವೆಶನ್ಸ್ ಆಗಿತ್ತು. ಸೊ ಹಾಗಾಗಿ ದಟ್ ವಾಸ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಅದು ಬಿಟ್ರೆ ಪೇಪರ್ ಮೆರಿಟ್ಗೆ ಎಲ್ಲರಿಗೂ ಸಿನ್ಸ್ ಒಂದೇ ರೀತಿನೇ ಪೇಪರ್ ಅಡ್ರೆಸ್ ಆಗಿರೋದು ಆ್ಯಂಡ್ ಎಲ್ಲರಿಗೂ ಕರ್ನಾಟಕ ರೆಂಟ್ ಆಕ್ಟ್ ಅಷ್ಟೇ ಡಿಫಿಕಲ್ಟ್ ಟಾಸ್ಕ್ ಅಂತ ಅನ್ಸಿರುತ್ತೆ. ಸೊ ಹಾಗಾಗಿ ಮೆರಿಟ್ ಎಷ್ಟು ಹೋಗುತ್ತೆ ಅನ್ನೋದು ಎಲ್ಲರ ಒಂದು ಪರ್ಫಾರ್ಮೆನ್ಸ್ ಮೇಲೆ ಬೇಸ್ ಆಗುತ್ತೆ. ಸೊ ಹಾಗಿದ್ದಾಗ ಎಲ್ಲರಿಗೂ ಸಹ ಕರ್ನಾಟಕ ರೆಂಟ್ ಆಕ್ಟ್ ಅಷ್ಟೇ ಡಿಫಿಕಲ್ಟ್ ಅನ್ಸಿರುತ್ತೆ. ಆ್ಯಂಡ್ ಪೇಪರ್ ಟಫ್ ಅಂತ ಏನು ಎಕ್ಸಾಮ್ ಅಟೆಂಡ್ ಮಾಡುವಾಗ ನಿಮಗೆ ಬಂದಿದೆ ಆ ಒಂದು ಫೀಲಿಂಗ್, ಅಥವಾ ದಟ್ ಈಸ್ ವಾಟ್ ಇಸ್ ಫೆಲ್ಟ್ ಬೈ ಮೋಸ್ಟ್ ಆಫ್ ದ ಪೀಪಲ್. ಆ್ಯಂಡ್ ಪೇಪರ್ ಲೆಂದಿ, ಬಿಕಾಸ್ ಪೇಪರ್ ಲೆಂದಿ ಅಲ್ಲ, ಪೇಪರ್ ಈಸಿನೇ ಇತ್ತು. ಪೇಪರ್ ಈಸಿ ಅಲ್ಲ, ಐ ಮೀನ್ ಪೇಪರ್ ಸಿನ್ಸ್ ಹೊಸದಾಗಿ ಇತ್ತು, ಪ್ಯಾಟರ್ನ್ ಇಂದ ಹೊರಗಡೆ ಸ್ವಲ್ಪ ನಾವೇನು ಸೆಟ್ ಅನಾಲಿಸಿಸ್ ಮಾಡಿದ್ವಿ ಅದಕ್ಕಿಂತ ಆಚೆ ಕೇಳಿರೋದ್ರಿಂದ ಪೇಪರ್ ಕಷ್ಟ ಅನ್ಸಿರೋದು. ಆ್ಯಂಡ್ ಏನು ಪೇಪರ್ನ ಒಂದು ಲೆಂದಿ ಕ್ವೆಶನ್ಸ್ ಅನ್ನೋದೇನಿರಲಿಲ್ಲ. ಬಟ್ ಸಿನ್ಸ್ ಕಷ್ಟವಾದ ಕ್ವೆಶನ್ಸ್ ಕೇಳಿರೋದು, ಸ್ಪೆಷಲಿ ಕರ್ನಾಟಕ ರೆಂಟ್ ಆಕ್ಟ್ ಅಂತ ಆದಾಗ ಅದನ್ನ ನಾವು ಟೈಮ್ ವೇಸ್ಟ್ ಅಲ್ಲಿ ಜಾಸ್ತಿ ಮಾಡಿ ಪೇಪರ್ನ ಫುಲ್ಲಿ ಅಟೆಂಡ್ ಮಾಡಕ್ ಆಗದೆ ಇರುವಂತ ಸಾಧ್ಯತೆ ಆಗಿರುವಂಥದ್ದು. ಬಟ್ ಓಕೆ, ಎಕ್ಸಾಮ್ ಮುಗ್ದಿದೆ. ಸೊ ಯಾರೆಲ್ಲ ನೀವು 60 ಅಬವ್ ಅಂತ ಅಥವಾ 60 ತನಕ ನೀವು ನೋಡ್ತಿದ್ದೀರಿ, ನಿಮ್ಮ ಮಾರ್ಕ್ಸ್ ಅನ್ನ ಪಾಸ್ ಆಗಿದ್ದೀರಿ ಅಂತ ನೋಡ್ತಿದ್ದೀರಿ ನಿಮ್ಮ ಮಾರ್ಕ್ಸ್ನ, ಈ ಕಂಪ್ಲೀಟ್ ಆನ್ಸರ್ಸ್ ಈಗ ಏನಿದೆ ಇದರಲ್ಲಿ ನೀವು ಆನ್ಸರ್ಸ್ ನಿಮ್ದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಕರೆಕ್ಷನ್ ಮಾಡ್ಕೊಳ್ಳಿ. ಆ್ಯಂಡ್ ವಿಲ್ ಹ್ಯಾವ್ ಟು ಆಲ್ಸೋ ವೇಟ್ ಫಾರ್ ಆನ್ಸರ್ ಕೀ. ಆ ಆನ್ಸರ್ ಕೀ ಅದನ್ನು ಸಹ ಫೈನಲ್ ಆನ್ಸರ್ ಕೀ ಏನು ಬರುತ್ತಲ್ಲ, ರಿವೈಸ್ಡ್ ಆನ್ಸರ್ ಕೀ, ಆ ಆನ್ಸರ್ ಕೀ ಪ್ರಕಾರ ನಮ್ಮ ಮಾರ್ಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ನಿಮ್ಮ OMR ಶೀಟ್ಸ್ ಅಲ್ಲಿ ನೀವು ಆನ್ಸರ್ಸ್ ಚೆಕ್ ಮಾಡ್ಕೊಳ್ಬಹುದು. ಒನ್ಸ್ ಯು ಆರ್ ಶ್ಯೂರ್ ದಟ್ ಎಸ್ ನಾವು 100% ಪಾಸ್ ಆಗ್ತಿದ್ದೀನಿ ಆ್ಯಂಡ್ 70+ ಇದೆ ಅಂತಂದ್ರೆ ಪ್ಲೀಸ್ ಸ್ಟಾರ್ಟ್ ಯುವರ್ ಮೇನ್ಸ್ ಪ್ರಿಪರೇಷನ್ ಫ್ರಮ್ ಟುಡೇ ಇಟ್ ಸೆಲ್ಫ್. ಮೇನ್ಸ್ ಪ್ರಿಪರೇಷನ್ಗೆ ವೇಟ್ ಮಾಡಕ್ ಹೋಗಬೇಡಿ. ಪ್ರಿಲಿಮ್ಸ್ ರಿಸಲ್ಟ್ ಬಂದಾಗ ಮಾಡ್ತೀನಿ ಅಂತ ವೇಟ್ ಮಾಡಕ್ ಹೋಗಬೇಡಿ. ಇಫ್ ಯು ಆರ್ 70+, ದೆನ್ ನನ್ನ ಪ್ರಕಾರ ನೀವು ಮೇನ್ಸ್ ಪ್ರಿಪರೇಷನ್ ಶುರು ಮಾಡಲೇಬೇಕು. ಆ್ಯಂಡ್ ನನ್ನ ಪ್ರಕಾರ 70+ ಇದ್ದೀರಿ ಅಂತಂದ್ರೆ ನೀವು ಮೆರಿಟಲ್ಲಿ ಇರ್ತೀರಿ. ಸೊ ಹಾಗಾಗಿ ಮೆರಿಟ್ ಸಿನ್ಸ್ ಕಷ್ಟ ಇರೋದ್ರಿಂದ ಕಮ್ಮಿ ಹೋಗುತ್ತೆ. ಆ್ಯಂಡ್ ಆ ಪ್ರಕಾರ ಎಲ್ಲರೂ ಪಾಸ್ ಆಗಬಹುದು. 70+ ಇರುವಂಥವ್ರು ಮೇನ್ಸ್ ಕೊಡುವಂಥ ಸಾಧ್ಯತೆ ಇದೆ. ಸೊ ಪ್ಲೀಸ್ ಸ್ಟಾರ್ಟ್ ಯುವರ್ ಮೇನ್ಸ್ ಪ್ರಿಪರೇಷನ್. ಆ್ಯಂಡ್ ಸ್ವಾತಿ ಲಾ ಅಕಾಡೆಮಿಯಲ್ಲಿ ನಾವು ಮೇನ್ಸ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಫ್ರೆಶ್ ಬ್ಯಾಚ್ ವಿಲ್ ಬಿ ಸ್ಟಾರ್ಟಿಂಗ್ ಒನ್ಸ್ ದಿವಾಲಿ ಮುಗಿದ ತಕ್ಷಣ, ಹಬ್ಬ ಮುಗಿದ ತಕ್ಷಣ ನಿಮಗೆ ಬ್ಯಾಚಸ್ ಅನೌನ್ಸ್ ಆಗುತ್ತೆ ಆ್ಯಂಡ್ ಮೇನ್ಸ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ಹಾಗಾಗಿ ಯು ಕ್ಯಾನ್ ಟೇಕ್ ಯುವರ್ ಅಡ್ಮಿಷನ್ಸ್ ಆ್ಯಂಡ್ ಮೇನ್ಸ್ ಪ್ರಿಪರೇಷನನ್ನು ಈಗಲಿಂದನೇ ಶುರು ಮಾಡ್ಕೊಳ್ಳಿ. ಸೊ ದಟ್ಸ್ ಇಟ್. ಸೊ ಥ್ಯಾಂಕ್ ಯು. ಆ್ಯಂಡ್ ಈ ಕಂಪ್ಲೀಟ್ ಈಗ ಆನ್ಸರ್ಸ್ ನೀವು ಮಾರ್ಕ್ ಮಾಡ್ಕೊಳ್ಳೋದನ್ನು ನಿಮಗೆ ಏನು ಹೆಚ್ಚು ಕಮ್ಮಿ ಅನ್ನಿಸ್ತದೆ, ವಾಟ್ ಎವರ್ ಯುವರ್ ಆನ್ಸರ್ ಇಸ್, ಸೊ ಅದನ್ನು ನೋಡಿಕೊಂಡು ಆನ್ಸರ್ ಕೀ ಜೊತೆಗೆ ನಾವು ಕಂಪೇರ್ ಮಾಡೋದು ಅಂತಂದಾಗ ಇದರಲ್ಲಿ ಒಂದು ನಾವು +5 -5 ಅನ್ನೋಂಥ ಮಾರ್ಕ್ಸ್ನ ನೋಡ್ಕೊಳ್ಬಹುದು. ಸೊ ದ್ಯಾಟ್ ಇಸ್ ಇಟ್. ಸೊ ಥ್ಯಾಂಕ್ ಯು. ವಿಲ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ಲೆಕ್ಚರ್. ಥ್ಯಾಂಕ್ ಯು.